ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳ ಮುಂದುವರಿದ ಭಾಗವನ್ನು ನೋಡೋಣ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪಾ ಅಂತಂದ್ರೆ ಆದೇಶ ವಿಧಾನದಿಂದ ಯಾವ ರೀತಿಯಾಗಿ ಏನಪ್ಪಾ ಅಂತಂದ್ರೆ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ಬಿಡಿಸುವುದನ್ನು ನೋಡೋಣ. ಏನಪ್ಪಾ ಅಂತಂದ್ರೆ ಆದೇಶ ವಿಧಾನವನ್ನು ಏನಪ್ಪಾ ಅಂತಂದ್ರೆ ಬಳಸಿಕೊಂಡು, ಆದೇಶ ವಿಧಾನ ಅಂದರೆ ಏನಪ್ಪಾ ಅಂತಂದ್ರೆ ಎರಡು ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಆ ಎರಡೂ ಸಮೀಕರಣಗಳಲ್ಲಿ ಯಾವುದಾದರೂ ಒಂದು ಸಮೀಕರಣವನ್ನು ತೆಗೆದುಕೊಂಡು ಎಕ್ಸ್ ವ್ಯಾಲ್ಯೂ ಅಥವಾ ವಾಯ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾಗ್ತದೆ. ಆ ಕಂಡುಹಿಡಿದಂಥ ಎಕ್ಸ್ ಅಥವಾ ವಾಯ್ ವ್ಯಾಲ್ಯೂವನ್ನು ಏನಪ್ಪ ಅಂತಂದ್ರೆ ಇನ್ನೊಂದು ಸಮೀಕರಣದ ಏನಪ್ಪ ಅಂತಂದ್ರೆ ಸಮೀಕರಣದಲ್ಲಿ ಆದೇಶ ಮಾಡುವುದರ ಮೂಲಕ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯುವುದನ್ನೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಆದೇಶ ವಿಧಾನ ಅಂತ ಕರಿತೀವಿ. ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಒಂದೇ ಕ್ವಶನ್ ಏನಿದೆ ಏನಪ್ಪ ಅಂತಂದ್ರೆ ಸಮೀಕರಣ ಏನಪ್ಪ ಅಂತಂದ್ರೆ 7x ಮೈನಸ್ ಏನಪ್ಪ ಅಂತಂದ್ರೆ 15y ಈಕ್ವಲ್ ಟು ಏನಪ್ಪ ಅಂತಂದ್ರೆ 2 ಇದು ಏನಪ್ಪ ಅಂದ್ರೆ ಇಕ್ವೇಷನ್ 1 ಕೊಟ್ಟಿದ್ದಾರೆ. ಇದೇ ರೀತಿ ಏನಪ್ಪ ಅಂದ್ರೆ ಇನ್ನೊಂದು ಇಕ್ವೇಷನನ್ನು ಕೊಟ್ಟಿದ್ದಾರೆ, x ಪ್ಲಸ್ 2y ಈಕ್ವಲ್ ಟು 3 ಇದು ಏನಪ್ಪ ಅಂದ್ರೆ ಇಕ್ವೇಷನ್ 2 ಅನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಎರಡು ಇಕ್ವೇಷನನ್ನು ಕೊಟ್ಟಿದ್ದಾರೆ. ಒಂದು ಇಕ್ವೇಷನ್ ಯಾವುದಾದ್ರೂ ಒಂದು ಇಕ್ವೇಷನನ್ನು ತೆಗೆದುಕೊಳ್ಳ್ರಿ, ಸಮೀಕರಣ 2 ತೆಗೆದುಕೊಂಡು x ಪ್ಲಸ್ 2y ಈಕ್ವಲ್ ಟು 3 ಅನ್ನು ಏನಪ್ಪ ಅಂತಂದ್ರೆ ಯಾವ ರೀತಿಯಾಗಿ ಬರ್ಕೋಬಹುದಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ 2y ಇದ್ದಿದ್ದನ್ನು ಈ ಕಡೆ ಹೋದರೆ ಏನಾಗ್ತದೆ, ಮೈನಸ್ 2y ಆಗ್ತದೆ. ಹಾಗಾದರೆ ಏನಪ್ಪ ಅಂದ್ರೆ ಎಕ್ಸ್ ಈಕ್ವಲ್ ಟು 3 ಮೈನಸ್ 2y ಆಗ್ತದೆ. ಇದು ಸಮೀಕರಣ 3 ಅಂತ ಅಂದ್ಕೊಳ್ರಿ. ಎಕ್ಸನ ಬೆಲೆ ಅಂದರೆ ಎಕ್ಸ್ ಬೆಲೆಯನ್ನು ಸಿಕ್ಕಿದೆ. ಎಕ್ಸಿನ ಬೆಲೆಯನ್ನು ಸಮೀಕರಣ 1ರಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಕಂಡುಹಿಡಿದಂತಹ ಎಕ್ಸ್ ಪ್ಲಸ್ ಏನಪ್ಪ ಅಂತಂದ್ರೆ ಸಮೀಕರಣ 2ರಿಂದ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 3 ಮೈನಸ್ 2y ಅನ್ನು ತೆಗೆದುಕೊಂಡಿದ್ದೀವಿ. ಅದೇ ಏನಪ್ಪ ಅಂತಂದ್ರೆ ಇಕ್ವೇಷನ್ 1ದಾಗ ಏನಪ್ಪ ಅಂತಂದ್ರೆ ಆದೇಶ ಮಾಡಿರಿ. ಆದೇಶ ಮಾಡುವುದರ ಮೂಲಕ ಏನಪ್ಪ ಅಂದ್ರೆ ಬೆಲೆಯನ್ನು ಏನಪ್ಪ ಅಂತಂದ್ರೆ ಕಂಡುಹಿಡೀರಿ. ನೋಡಿರಿ, ಆದೇಶ ಏನಪ್ಪ ಅಂತಂದ್ರೆ 7x ಅದ. ಎಕ್ಸ್ ಅಂದರೆ ಎಷ್ಟು ತೊಗೊಂಡಿದ್ದೇವೆ ನಾವು, ಎಕ್ಸ್ ಈಕ್ವಲ್ ಟು 3 ಮೈನಸ್ 2y ಅಂತೇಳಿ ಏನಪ್ಪ ಅಂದ್ರೆ ಕಂಡುಹಿಡಿದಿದ್ದೀವಿ. ಅಂದ್ರೆ ಎಕ್ಸ್ ಜಾಗದಾಗ ಏನು ಮಾಡಬೇಕು ಏನಪ್ಪ ಅಂತಂದ್ರೆ 3 ಮೈನಸ್ 2y ಅನ್ನು ಹಾಕಬೇಕು. 7ಕ್ಕೆ 7 ಏನಪ್ಪ ಅಂದ್ರೆ ಬ್ರಾಕೆಟ್ದಾಗ ಏನಪ್ಪ ಅಂತಂದ್ರೆ ಎಕ್ಸ್ ಜಾಗದಾಗ ಏನಪ್ಪ ಅಂತಂದ್ರೆ 3 ಮೈನಸ್ 2y ಮೈನಸ್ 15y ಈಕ್ವಲ್ ಟು ಏನಪ್ಪ ಅಂತಂದ್ರೆ 2. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 7 3 21 ಮೈನಸ್ ಏನಪ್ಪ ಅಂತಂದ್ರೆ 7 2 14y ಮೈನಸ್ ಏನಪ್ಪ ಅಂತಂದ್ರೆ 15y ಈಕ್ವಲ್ ಟು 2. ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ಪ್ಲಸ್ 2 ಏನಪ್ಪ ಅಂದ್ರೆ 21 ಇದ್ದಿದ್ದನ್ನು ಈ ಕಡೆ ಹೋದರೆ ಏನಾಗ್ತದೆ, ಮೈನಸ್ 21 ಆಗ್ತದೆ. ಮೈನಸ್ 14y ಮೈನಸ್ 15y ಎಷ್ಟಾಗ್ತದೆ, ಮೈನಸ್ 29y ಈಕ್ವಲ್ ಟು ಏನಪ್ಪ ಅಂತಂದ್ರೆ 2 ಮೈನಸ್ 21. y ಈಕ್ವಲ್ ಟು ಎಷ್ಟಾಗ್ತದೆ ನೋಡ್ರಿ, ಏನಪ್ಪ ಅಂತಂದ್ರೆ 21ದಾಗ ಏನಪ್ಪ ಅಂತ ಮೈನಸ್ 21ದಾಗ ಪ್ಲಸ್ 2 ಕಳೆದ್ರೆ ಎಷ್ಟಾಗ್ತದೆ, ಪ್ಲಸ್ ಮೈನಸ್ 19 ಆಗ್ತದೆ. ಈ ಮೈನಸ್ 29 ಇದ್ದಿದ್ದ ಏನಪ್ಪ ಅಂತಂದ್ರೆ ಇಂಟು ಇದ್ದಿದ್ದನ್ನು ಈ ಕಡೆ ಹೋದರೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಮೈನಸ್ ಕ್ಯಾನ್ಸಲ್ ಆಗಿದ್ರೆ ಏನಾಗ್ತದೆ, ಈಕ್ವಲ್ ಟು 19/29. ಹಾಗಾದರೆ ಏನಪ್ಪ ಅಂತಂದ್ರೆ ವಾಯ್ ವ್ಯಾಲ್ಯೂ ಏನು ಸಿಕ್ತು, 19/ ಏನಪ್ಪ ಅಂತಂದ್ರೆ 29 ಸಿಕ್ತು. ಅದೇ ವಾಯ್ ವ್ಯಾಲ್ಯೂವನ್ನು ತೆಗೆದುಕೊಂಡು ಸಮೀಕರಣ 1ದಾಗರೆ ಹಾಕ್ರಿ ಅಥವಾ ಸಮೀಕರಣ 2ದಾಗರೆ ಹಾಕ್ರಿ. ಯಾವುದ್ರದಾಗ ಹಾಕಿದ್ರೂ ಏನಾಗ್ತದೆ, ಆನ್ಸರ್ ಒಂದೇ ರೀತಿದಾಗ ಬರ್ತದೆ. ನೋಡಿರಿ, ವಾಯು ವ್ಯಾಲ್ಯೂವನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸಮೀಕರಣ 3ರಲ್ಲಿ ಹಾಕ್ರಿ. ಯಾವ್ದ್ರದ್ದು ಇದ್ರಾಗರೆ ಹಾಕ್ರಿ, ಯಾವ್ದು ಮನಸ್ಸಿಗೆ ಬಂದಿದ್ರೆ ಅದ್ರಾಗ ಹಾಕ್ರಿ. ನೋಡ್ರಿ, ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 3 ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿದ ಕಡೆ ಏನಪ್ಪ ಅಂತಂದ್ರೆ ಕಂಡುಹಿಡೀರಿ. ನೋಡ್ರಿ, 3 ಅಷ್ಟೇ ಇಟ್ಟಿವಿ, ಮೈನಸ್ ಅಷ್ಟೇ ಇಟ್ಟಿವಿ, 2 ಅಷ್ಟೇ ಇಟ್ಟಿದ್ದೀವಿ. ವಾಯ್ ಜಾಗದಾಗ ಎಷ್ಟು, 19/29 ಹಾಕಬೇಕು. ನೆಕ್ಸ್ಟ್ ಏನಾಗ್ತದೆ, 3ಕ್ಕೆ 3 ಏನಪ್ಪ ಅಂತಂದ್ರೆ 2 9 ಎಷ್ಟು ಏನಪ್ಪ ಅಂತಂದ್ರೆ 2 19 38 ಮೈನಸ್ ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ 29ಕ್ಕೆ 29 ಅಷ್ಟೇ ಇಡ್ರಿ. ಎಲ್ ಸಿ ಎಮ್ ಎಷ್ಟಾಗ್ತದೆ ಏನಪ್ಪ ಅಂತಂದ್ರೆ 29 ಆಗ್ತದೆ. 29 3 ಎಷ್ಟಾಗ್ತದೆ, 87 ಮೈನಸ್ 38 ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ 29 ಈಕ್ವಲ್ ಟು ಏನಪ್ಪ ಅಂದರೆ 87ದಾಗ 38 ಕಳೆದ್ರೆ ಎಷ್ಟಾಗ್ತದೆ, 49 ಆಗ್ತದೆ. 49 ಡಿವೈಡೆಡ್ ಬೈ 29. ಹಾಗಂದ್ರೆ ಅದರಿಂದ ಏನಪ್ಪ ಅಂದ್ರೆ ಪರಿಹಾರಗಳು ಯಾವ್ಯಾವಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 49 ಏನಪ್ಪ ಅಂತಂದ್ರೆ 29. ಹಾಗಾದರೆ y ಈಕ್ವಲ್ ಟು 19 ಡಿವೈಡೆಡ್ ಬೈ 29 ಆಗ್ತದೆ. ಇದನ್ನು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದೆ. ನೋಡ್ರಿ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಅಫ್ತಾಬ್ ತಮ್ಮ ಏನಪ್ಪ ಅಂದ್ರೆ ಮಗಳಿನಲ್ಲಿ ಏನಪ್ಪ ಅಂದ್ರೆ ಹೇಳುತ್ತಾನೆ, 7 ವರ್ಷದ ಹಿಂದೆ ಆಗಿನ ಏನಪ್ಪ ಅಂತಂದ್ರೆ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. ಇನ್ನೂ 3 ವರ್ಷಗಳ ಬಳಿಕ ಏನಪ್ಪ ಕೂಡ ಅವತ್ತಿನ ನಿನ್ನ
ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಏನಪ್ಪ ಅಂತಂದ್ರೆ ಹೆಚ್ಚಾಗಿದೆ ಅಂತ ಹೇಳ್ತಾನೆ. ಈ ಸಂಗತಿ ಏನಪ್ಪ ಅಂತಂದ್ರೆ ಆ ಸಂಗತಿ ಏನಪ್ಪ ಅಂತಂದ್ರೆ ಎಲ್ಲಿಪ್ಪ ಅಂದ್ರೆ ನೋಡ್ಬೇಕಾಗ್ತದೆ. ಇದೇ ರೀತಿ ಏನಪ್ಪ ಈ ಸಂದರ್ಭದಲ್ಲಿ ಬೀಜಗಣಿತವಾಗಿ ಏನಪ್ಪ ಅಂತ ಮತ್ತು ರೇಖಾತ್ಮಕವಾಗಿ ಪ್ರತಿನಿಧಿಸಿರಿ ಅಂತೇಳಿ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ ನೋಡಿ. ಅಫ್ತಾಬನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ರಿ. ಏನಪ್ಪ ಅಂತಂದ್ರೆ ಅಫ್ತಾಬನ ವಯಸ್ಸು ಎಷ್ಟಾಗಿರಲಿ, ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ರಿ. ಅವನೇನಪ್ಪ ಅಂದ್ರೆ ಮಗಳ ಈಗಿನ ವಯಸ್ಸು ಏನಪ್ಪ ಅಂತಂದ್ರೆ ವಾಯ್ ಆಗಿರಲಿ ಅಂತ ಅನ್ಕೊಳ್ರಿ. 7 ವರ್ಷಗಳ ಹಿಂದೆ ಅಂದ್ರೆ ಏನಪ್ಪ ಅಂತಂದ್ರೆ ಅವನ ವಯಸ್ಸು ಏನಪ್ಪ ಅಂತಂದ್ರೆ 7 ವರ್ಷ ಹಿಂದೆ ಆಗ್ತದ, ಎಕ್ಸ್ ಮೈನಸ್ 7 ವರ್ಷಗಳಾಗಿರಲಿ. ಅದೇ ಏನಪ್ಪ ಅಂತಂದ್ರೆ 7 ವರ್ಷಗಳ ಹಿಂದೆ ಮಗಳ ವಯಸ್ಸೂ ಕೂಡ ಏನಪ್ಪ ಅಂತಂದ್ರೆ 7 ವರ್ಷ ಹಿಂದೆ ಆಗಿರ್ತದ, ವಾಯ್ ಮೈನಸ್ 7 ಏನಪ್ಪ ಅಂತಂದ್ರೆ ವಾಯ್ ಮೈನಸ್ 7 ವರ್ಷಗಳು. ಮೇಲಿನ ನಿಬಂಧನೆಯಂತೆ ಏನಪ್ಪ ಅಂತಂದ್ರೆ ಎಕ್ಸ್ ಮೈನಸ್ 7 = ಏನಪ್ಪ ಅಂತಂದ್ರೆ 7 ಪಟ್ಟು ಹೆಚ್ಚಾಗ್ಯದ ಅಂತ ಹೇಳಿರ್ತಾನೆ ನಾವು. ಎಷ್ಟು? ತನ್ನ ಮಗಳಕ್ಕಿಂತ ಏನಪ್ಪ ಅಂದ್ರೆ 7 ಪಟ್ಟು. ಎಕ್ಸ್ ಮೈನಸ್ 7 = ಏನಪ್ಪ ಅಂತಂದ್ರೆ 7 ಪಟ್ಟು ಏನಪ್ಪ ಅಂತಂದ್ರೆ ತನ್ನ ಮಗಳದ ವಯಸ್ಸು ಎಷ್ಟದ ಏನಪ್ಪ ಅಂತಂದ್ರೆ 7 ವರ್ಷದ ಹಿಂದೆ ಎಕ್ಸ್ ಮೈನಸ್ 7. ಈ ಸಮೀಕರಣವನ್ನು ಬಿಡಿಸಿದ ಕಡೆ ಎಕ್ಸ್ ಮೈನಸ್ 7 ಏನಪ್ಪ ಅಂತಂದ್ರೆ 7 ಎಕ್ಸ್ ಮೈನಸ್ 7 ಎಕ್ಸ್ ಮೈನಸ್ 7 ಹೇಳ್ರಿ ಏನಪ್ಪ ಅಂತಂದ್ರೆ 7 × y 7y ಏನಪ್ಪ ಅಂತಂದ್ರೆ 7 ಏನಪ್ಪ ಅಂತಂದ್ರೆ 7 7 ಎಷ್ಟು 49 ಆಗ್ತದೆ. 49ರದಾಗ ಏನಪ್ಪ ಅಂತಂದ್ರೆ 7 ಕಳೆದ್ರೆ ಎಷ್ಟು 42 ಆಗ್ತದೆ. ಎಕ್ಸ್ ಮೈನಸ್ 7y + 42 = ಏನಪ್ಪ ಅಂತಂದ್ರೆ 0. ಇದು ಒಂದು ಈಕ್ವೇಷನನ್ನು ಅನ್ಕೊಳ್ರಿ. ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? 3 ವರ್ಷಗಳ ನಂತರ ಏನಪ್ಪ ಅಂದ್ರೆ ಅಫ್ತಾಬನ ವಯಸ್ಸು ಏನಪ್ಪ ಅಂದ್ರೆ ಎಕ್ಸ್ + 3 ಆಗಿರ್ತದೆ. ಅದೇ ರೀತಿಯ 3 ವರ್ಷಗಳ ನಂತರ ಅವನ ಮಗಳ ವಯಸ್ಸು ಕೂಡ ಏನಾಗ್ತದೆ ಎಕ್ಸ್ + 3 ವರ್ಷಗಳಾಗಿರ್ತವೆ. ಮೇಲಿನ ನಿಬಂಧನೆದಂತೆ ಏನಪ್ಪ ಅಂತಂದ್ರೆ ಎಕ್ಸ್ + 3 = ಏನಪ್ಪ ಅಂತಂದ್ರೆ ಅವನಕ್ಕಿಂತ ಎಷ್ಟು 3 ಪಟ್ಟ ಏನಪ್ಪ ಅಂತಂದ್ರೆ ಅಕ್ಕಿನಕ್ಕಿಂತ 3 ಪಟ್ಟು ಹೆಚ್ಚದಾನ ಅಂತ ಹೇಳ್ತಾರೆ ನೋಡ್ರಿ. ಎಕ್ಸ್ + 3 = ಏನಪ್ಪ ಅಂತಂದ್ರೆ 3 ಏನಪ್ಪ ಅಂತಂದ್ರೆ × y + 3. ಅದೇ ಸಮೀಕರಣವನ್ನು ಬಿಡಿಸ್ರಿ. ಎಕ್ಸ್ + 3 ಹೇಳ್ರಿ 3 × y 3y 3 × ಏನಪ್ಪ ಅಂತಂದ್ರೆ 3 9 ಆಗ್ತದೆ. 9ದಾಗ ಏನಪ್ಪ ಅಂದ್ರೆ 3 ಕಳೆದ್ರೆ ಎಷ್ಟು 6 ಅಂದರೆ ಎಕ್ಸ್ ಮೈನಸ್ 3y = ಏನಪ್ಪ ಅಂತಂದ್ರೆ 6. ಇದು ಇಕ್ವೇಷನ್ ಏನಪ್ಪ ಅಂದ್ರೆ ಸಮೀಕರಣ 2 ಅಂತ ತಿಳ್ಕೊಳ್ರಿ. ಸಮೀಕರಣ 2 ಏನಪ್ಪ ಅಂತಂದ್ರೆ ಬಿಡಿಸಿಕೊಂಡಾಗ ಏನಪ್ಪ ಅಂತಂದ್ರೆ ಎಕ್ಸ್ = ಏನಪ್ಪ ಅಂತಂದ್ರೆ -3y ಇದ್ದಿದ್ದನ್ನು ಈ ಕಡೆ ಹೋದರೆ ಏನಾಗ್ತದೆ +3y ಆಗ್ತದೆ. ಹಾಗಾದರೆ ಏನಪ್ಪ ಅಂತಂದ್ರೆ ಎಕ್ಸ್ = 3y + 6. ಈ ಸಮೀಕರಣವನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಎಕ್ಸ್ + 3y ಏನಪ್ಪ ಅಂತಂದ್ರೆ 6 ಅನ್ನುವುದನ್ನು ಸಮೀಕರಣ 1ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸ್ರಿ. ಅಂದ್ರೆ ಅದರಾಗ ಹಾಕ್ರಿ ಏನಪ್ಪ ಅಂತಂದ್ರೆ ಬಿಡಿಸ್ರಿ. ನೋಡ್ರಿ ಏನಪ್ಪ ಅಂತಂದ್ರೆ ಏನದ ಈಕ್ವೇಷನ್ 1 ಎಕ್ಸ್ ಮೈನಸ್ 7y + 42 ಅದ. ಅದರಲ್ಲಿ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂವನ್ನು ತುಂಬಬೇಕು. ಎಕ್ಸ್ ಎಲ್ಲಿ ಅದ ಅಲ್ಲಿ ಏನಪ್ಪ ಅಂತಂದ್ರೆ ಎಕ್ಸ್ ಜಾಗದಾಗಲ್ಲಿ ಏನು ಮಾಡಬೇಕು ಇದು ತುಂಬಬೇಕು ನೋಡ್ರಿ. ಸಮೀಕರಣದ ಏನಪ್ಪ ಅಂತಂದ್ರೆ ಗುರ್ತನೆ ಮಾಡ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಸಮೀಕರಣ ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಈಕ್ವೇಷನ್ 3 ಅಂತ ತೆಗೆದುಕೊಂಡು ಈಕ್ವೇಷನ್ 1ದಾಗ ಏನಪ್ಪ ಅಂತಂದ್ರೆ ಆದೇಶ ಮಾಡಿರಿ. ನೋಡ್ರಿ ಏನಪ್ಪ ಅಂತಂದ್ರೆ ಎಕ್ಸ್ ಜಾಗದಾಗ ಏನಪ್ಪ ಅಂದ್ರೆ 3y + 6 ಅನ್ನು ಹಾಕಬೇಕಾಗ್ತದೆ. ಈಗ 3y ಏನಪ್ಪ ಅಂತಂದ್ರೆ +6 ಅನ್ನು ಹಾಕಿದೀವಿ. ಮೈನಸ್ಗೆ ಮೈನಸ್ 7y + 42 = 0 ನೋಡ್ರಿ ಏನಪ್ಪ ಅಂತಂದ್ರೆ -7y + 3y ಏನಾಗ್ತದೆ ಪ್ಲಸ್ ಏನಪ್ಪ ಅಂತಂದ್ರೆ 4y ಆಗ್ತದೆ. ನೋಡ್ರಿ ಏನಪ್ಪ ಅಂದ್ರೆ ಇದು ಇನ್ನು ಈ ಕಡೆ ಒಯ್ಯಿರಿ. ಇದನ್ನೂ ಕೂಡ ಏನಪ್ಪ ಅಂತಂದ್ರೆ +3y ಇದ್ದಿದ್ದನ್ನು ಈಚೆ ಕಡೆ ಒಯ್ಯಿರಿ ಏನಾಗ್ತದೆ -3y ಆಗ್ತದೆ. -7y ಇದ್ದಿದ್ದನ್ನು ಈ ಕಡೆ ಒಯ್ಯಿರಿ ಏನಪ್ಪ ಅಂದ್ರೆ +3y ಏನಪ್ಪ ಅಂತಂದ್ರೆ 7y ಆಗ್ತದೆ. ಅಂದ್ರೆ 4ರದಾಗ ಏನಪ್ಪ ಅಂತಂದ್ರೆ 3y ಕಳೆದ್ರೆ ಎಷ್ಟು ಆಗ್ತದೆ ಏನಪ್ಪ ಅಂತಂದ್ರೆ +4y = ಏನಪ್ಪ ಅಂತಂದ್ರೆ ಪ್ಲಸ್ ಇದ್ದಿದ್ದನ್ನು ಏನಪ್ಪ ಅಂತಂದ್ರೆ 2 ಏನಪ್ಪ ಅಂತಂದ್ರೆ 42 ಎಷ್ಟಾಗ್ತದೆ 48 ಆಗ್ತದೆ. ಹಾಗಾದರೆ ಏನಪ್ಪ ಅಂದ್ರೆ 4 ಇದ್ದಿದ್ದನ್ನು ಈ ಕಡೆ ಕೆಳಗೆ ತಂದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ. ಹಾಗಾದರೆ 4 1 4 2 ಹಾಗಾದರೆ y = ಎಷ್ಟು ಬತ್ತು ಏನಪ್ಪ ಅಂತಂದ್ರೆ 12 ಬತ್ತು. y = ಎಷ್ಟು ಬತ್ತು 12 ಬತ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ವಾಯ್ನ ಬೆಲೆ ಏನಪ್ಪ ಅಂತಂದ್ರೆ ಸಮೀಕರಣ 3ರಲ್ಲಿ ಹಾಕ್ರಿ. ಯಾವ್ದ್ರದಾಗ ಹಾಕಿದ್ರು ನಡೀತದೆ. ಸಮೀಕರಣ 1ರದಾಗ ಹಾಕ್ರಿ, 2ರದಾಗ ಹಾಕ್ರಿ, 3 ಯಾವ್ದ್ರದಾಗ ಹಾಕ್ರಿ ಏನಪ್ಪ ಅಂತಂದ್ರೆ ನಡೀತದೆ. ಸಮೀಕರಣ 3ರದಾಗ ಹಾಕಿ ನೋಡ್ರಿ ಏನಪ್ಪ ಅಂತಂದ್ರೆ ಸಮೀಕರಣ 3 ಏನದ ಎಕ್ಸ್ = 3y + 6 ಅದ. ನೋಡ್ರಿ ಎಕ್ಸ್ = ಏನಪ್ಪ ಅಂತಂದ್ರೆ
3 ಏನಪ್ಪ ಅಂತಂದ್ರೆ 3 ಇಡ್ರಿ, ವಾಯ್ ಜಾಗದಾಗ ಎಷ್ಟದ 12 ಬಂದದ, 12 ಹಾಕ್ರಿ, ಪ್ಲಸ್ 6 12 ಮೂರಲೇ ಎಷ್ಟಾಗ್ತದೆ 36 ಆಗ್ತದೆ, ಪ್ಲಸ್ 6 ಅಷ್ಟೇ ಇಡ್ರಿ, 36 ಪ್ಲಸ್ 6 ಎಷ್ಟಾಗ್ತದೆ 42 ಆಗ್ತದೆ. ಹಾಗಾದ್ರೆ ಏನಪ್ಪ ಅಂದ್ರೆ ಆದ್ದರಿಂದ ಏನಪ್ಪ ಅಂದ್ರೆ ಅಫ್ತಾಬ ಮತ್ತು ಅವರ ಮಗನ ವಯಸ್ಸಿನ ಕ್ರಮವಾಗಿ ಎಷ್ಟದಪ್ಪ ಅಂತಂದ್ರೆ 42 ಮತ್ತು 12 ವರ್ಷಗಳ ಏನಪ್ಪ ಅಂತಂದ್ರೆ ಆದ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್, 2 ಪೆನ್ಸಿಲ್ ಮತ್ತು 3 ರಬ್ಬರ್ಗಳ ಬೆಲೆ 9 ಮತ್ತು 4 ಪೆನ್ಸಿಲ್ ಮತ್ತು 6 ರಬ್ಬರ್ಗಳ ಬೆಲೆ 18. ಪ್ರತಿಯೊಂದು ಪೆನ್ಸಿಲ್ ಮತ್ತು ಪ್ರತಿಯೊಂದು ರಬ್ಬರಿನ ಬೆಲೆಯನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದು ಪೆನ್ಸಿಲಿನ ಬೆಲೆ ಎಕ್ಸ್ ಆಗಿರಲಿ, ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ರಬ್ಬರ್ನ ಬೆಲೆ ವಾಯ್ ಆಗಿರಲಿ ಎಂದು ಅನ್ಕೊಳ್ರಿ. ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಎಷ್ಟು ಪೆನ್ಸಿಲ್ ಕೊಟ್ಟಿದ್ದಾರೆ? 2 ಪೆನ್ಸಿಲ್ 2x ಪ್ಲಸ್ ಪೆನ್ಸಿಲ್ ಅಂದ್ರೆ ಏನಪ್ಪ ಅಂತಂದ್ರೆ ಎಕ್ಸ್ ಅಂತ ತಿಳ್ಕೊಂಡಿದ್ದೀವಿ ರುಪೀಸ್. ಏನಪ್ಪ ಅಂತಂದ್ರೆ ಮತ್ತು 3 ರಬ್ಬರ್ಗಳ ಬೆಲೆ 2 ಕಲಿಸಿ ಎಷ್ಟದ ಅಂತ ಹೇಳ್ಯಾರ? 9 ಅದ ಅಂತ ಹೇಳಿದ್ದಾರೆ. 9 ಇದು ಸಮೀಕರಣ 1 ಅಂತೇಳಿ ಏನಪ್ಪ ಅಂದ್ರೆ ಒಂದು ನಿಯಮ ಹೇಳ್ತದೆ, ಒಂದು ನಿಯಮ. ನೆಕ್ಸ್ಟ್ ಎರಡನೇ ನಿಯಮ ಏನು ಹೇಳ್ತದ? ಮತ್ತು ಏನಪ್ಪ ಅಂತಂದ್ರೆ 6 ರಬ್ಬರ್ಗಳು ಮತ್ತು ಏನಪ್ಪ ಅಂದ್ರೆ 4 ಪೆನ್ಸಿಲ್ಗಳು ಮತ್ತು 6 ರಬ್ಬರ್ಗಳು, 4 ಪೆನ್ಸಿಲ್ಗಳು ಪ್ಲಸ್ ಏನಪ್ಪ ಅಂದ್ರೆ 6 ರಬ್ಬರ್ಗಳು, ಇವುಗಳ ಬೆಲೆ ಎಷ್ಟದ ಅಂತ ಹೇಳ್ಯಾರ? 16 ಅದ. ಏನಪ್ಪ ಅಂದ್ರೆ 18 ರುಪೀಸ್ ಅಂತ ಹೇಳ್ಯಾರ. ಏನಪ್ಪ ಅಂತಂದ್ರೆ 4x ಪ್ಲಸ್ 6y = ಏನಪ್ಪ ಅಂತಂದ್ರೆ 18 = ಏನಪ್ಪ ಅಂತಂದ್ರೆ ಸಮೀಕರಣ 2 ಅಂತ ತಿಳ್ಕೊಳ್ರಿ. ನೋಡ್ರಿ, ಸಮೀಕರಣ 1 ಸಮೀಕರಣ 2 ಏನಪ್ಪ ಅಂತಂದ್ರೆ ನೋಡ್ರಿ, ಸಮೀಕರಣ 1 ತೆಗೆದುಕೊಂಡಾಗ 2x ಏನಪ್ಪ ಅಂತಂದ್ರೆ 2x ಅಟೇ ಇಡ್ರಿ, ಏನಪ್ಪ ಅಂತಂದ್ರೆ 9 ಇಡ್ರಿ, ಪ್ಲಸ್ 3y ಇದ್ದಿದ್ದನ್ನ ಆ ಕಡೆ ಹೋದ್ರೆ ಏನಾಗ್ತದೆ? ಮೈನಸ್ 3y ಆಗ್ತದೆ. ಎಕ್ಸ್ ಏನಪ್ಪ ಅಂತಂದ್ರೆ ಇಂಟು 2 ಇದ್ದಿದ್ದನ್ನ ಈ ಕಡೆ ಹೋದ್ರೆ ಏನಾಗ್ತದೆ? ಡಿವೈಡೆಡ್ ಬೈ 2. x = 9 - 3y ಡಿವೈಡೆಡ್ ಬೈ 2 ಆಗ್ತದೆ. ಹಾಗಾದ್ರೆ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಇದು ಸಿಗ್ತು. ಇದು ಸಮೀಕರಣ 3 ಅಂತ ತಿಳ್ಕೊಳ್ರಿ. ಸಮೀಕರಣ 3 ಅನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಎದರಾಗರ ಒಂದ್ರದಾಗ ಹಾಕ್ರಿ, ಏನಪ್ಪ ಅಂದ್ರೆ ಸಮೀಕರಣ 2ರದಾಗ ಹಾಕ್ರಿ. ಸಮೀಕರಣ 2ರದಾಗ ಏನಪ್ಪ ಅಂತಂದ್ರೆ ಹಾಕ್ರಿ, ಏನಪ್ಪ ಅಂತಂದ್ರೆ 4 ಎಕ್ಸ್ ಜಾಗದಾಗ ಏನು ತುಂಬಿದ್ದೇವೆ? ಏನಪ್ಪ ಅಂದ್ರೆ 9 - 3y ಡಿವೈಡೆಡ್ ಬೈ 2 ಅಂತ ಹಾಕ್ರಿ, ಪ್ಲಸ್ 6y = ಏನಪ್ಪ ಅಂದ್ರೆ 18. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 9 × 2 = 18. ಏನಪ್ಪ ಅಂತಂದ್ರೆ ಡೈರೆಕ್ಟ್ ಮಾಡ್ಲಿಕ್ಕೂ ಬರ್ತದೆ, ಏನಪ್ಪ ಇಲ್ಲಿ ಮಾಡ್ಲಿಕ್ಕೂ ಬರ್ತದೆ. 9 ಏನಪ್ಪ ಅಂದ್ರೆ 2 × 1 = 2, 2 × 2 = 4, ಏನಪ್ಪ ಅಂದ್ರೆ 2 × 4, 2 9 = 18. ಏನಪ್ಪ ಅಂತಂದ್ರೆ ಮೈನಸ್ ಏನಪ್ಪ ಅಂತಂದ್ರೆ 2 3 = 6y ಪ್ಲಸ್ 6y = ಏನಪ್ಪ ಅಂದ್ರೆ 18. ನೋಡ್ರಿ, ಪ್ಲಸ್ 6y ಮೈನಸ್ 6y ಕ್ಯಾನ್ಸಲ್ ಆಗ್ತದೆ, 18 = 18 ಆಗ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿ ಇದ್ದ ಏನಪ್ಪ ಅಂತಂದ್ರೆ ಯಾವ ರೀತಿ ಏನಪ್ಪ ಅಂತಂದ್ರೆ ಸಮೀಕರಣಗಳನ್ನು ನೋಡ್ಬೇಕಾಗ್ತದೆ ಅಂದ್ರೆ ಇಲ್ಲಿ ನಿರ್ದಿಷ್ಟವಾದಂಥ ಬೆಲೆಯನ್ನು ಏನಪ್ಪ ಅಂತಂದ್ರೆ ಕಂಡುಹಿಡ್ಲಿಕ್ಕಾಗಲ್ಲ. 18 = 18 ಆಗ್ತದೆ. ಇಲ್ಲಿ 18 = 18 ಆಗ್ತದೆ ಏನಪ್ಪ ಅಂತಂದ್ರೆ ಇವು ಏನಪ್ಪ ಅಂತಂದ್ರೆ ಇವು ಸಮೀಕರಣಗಳು ಏನಾಗ್ಯಾವಪ್ಪ ಅಂತಂದ್ರೆ ಒಂದರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಆಯ್ಕೆಗೊಳ್ಳುವಂತಹ ಸಮೀಕರಣ ಆಗಿರೋದ್ರಿಂದ ಏನಪ್ಪ ಅಂತಂದ್ರೆ ಇಲ್ಲಿ ಅಪರಿಮಿತವಾದಂತಹ ಎಂಥ ಪರಿಹಾರಗಳು ಸಿಗ್ತಾವ? ಅಪರಿಮಿತ ಪರಿಹಾರಗಳನ್ನು ನಾವು ಎಂತಪ್ಪ ಅಂದ್ರೆ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ನಾವು ಕಾಣ್ತೀವಿ ಅಂತೇಳಿ ಹೇಳ್ಬೋದು. ನಿರ್ದಿಷ್ಟವಾಗಿ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಮತ್ತು ವಾಯ್ ವ್ಯಾಲ್ಯೂ ಇದೇ ಆದಂತೇಳಿ ಏನಪ್ಪ ಅಂದ್ರೆ ಹೇಳಕ್ಕಾಗಲ್ಲ. ಏನಪ್ಪ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂತಂದ್ರೆ ಪರಿಹಾರಗಳನ್ನು ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿ ಇದೆ. 2 ಹಳ್ಳಿಗಳನ್ನು ಏನಪ್ಪ ಅಂತಂದ್ರೆ ಹಳ್ಳಿಗಳನ್ನು ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ ಏನಪ್ಪ ಅಂತಂದ್ರೆ ನೋಡ್ರಿ x + 3y ಏನಪ್ಪ ಅಂತಂದ್ರೆ 2y - 4 = 0 ಮತ್ತು ಏನಪ್ಪ ಅಂತಂದ್ರೆ 2x + 4y - 12 = 0 ಎಂಬ ಸಮೀಕರಣಗಳಿಂದ ಪ್ರತಿನಿಧಿಸಲಾಗಿದೆ. ಹಳಿಗಳ ಒಂದೊಂದು ಏನಪ್ಪ ಅಂತಂದ್ರೆ ಛೇದಿಸುತ್ತವೆಯೇ ಅಂತೇಳಿ ಏನಪ್ಪ ಅಂತಂದ್ರೆ ಒಂದನ್ನೊಂದು ಛೇದಿಸ್ತವೆ ಅಂತೇಳಿ ಕೇಳಿದ್ದಾರೆ. ನೋಡ್ರಿ, ಸಮೀಕರಣ 1 ಮತ್ತು ಏನಪ್ಪ ಅಂತಂದ್ರೆ ಸಮೀಕರಣ 1 ಏನದ? x + 2y - 4 = 0 ಇದು ಸಮೀಕರಣ 1. ಅದೇ ರೀತಿ 2x + 4y - 12 = 0 ಸಮೀಕರಣ 2. ಅದೇ ರೀತಿ ಸಮೀಕರಣ 1 ಏನಪ್ಪ ಅಂತಂದ್ರೆ ನೋಡ್ರಿ, ಸಮೀಕರಣ 1 x = ಏನಪ್ಪ ಅಂತಂದ್ರೆ ಪ್ಲಸ್ ಏನಪ್ಪ ಅಂದ್ರೆ -4 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ? +4 ಆಗ್ತದೆ. -2y ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ? +2y ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ? -2y ಅಂದರೆ x = 4 - 2y ಆಗ್ತದೆ. ಈ ಸಮೀಕರಣವನ್ನು ಏನಪ್ಪ ಅಂತಂದ್ರೆ ತೆಗೆದುಕೊಂಡು ಸಮೀಕರಣ ಏನಪ್ಪ ಅಂತಂದ್ರೆ ಸಮೀಕರಣ 3 ತೆಗೆದುಕೊಂಡು ಸಮೀಕರಣ 2ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸ್ರಿ.
ನೋಡ್ರಿ ಎಕ್ಸರ ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಪ್ಪ ಅಂತಂದ್ರೆ 2 ಅಷ್ಟೇ ಇಡ್ರಿ, ಎಕ್ಸ್ ವ್ಯಾಲ್ಯೂ ಏನು ಬಂದದ 4 - 2y ಬಂದದ. 4 - 2y ಅಷ್ಟೇ ಏನಪ್ಪ ಅಂದ್ರೆ ಆದೇಶಿಸ್ರಿ. ಪ್ಲಸ್ ಏನಪ್ಪ ಅಂದ್ರೆ 4y + 4y -12 -12 = 0 0. ನೆಕ್ಸ್ಟ್ ಏನು ಮಾಡ್ತಾರೆ ಏನಪ್ಪ ಅಂತಂದ್ರೆ 2 ಹಾಕ್ಲೆ 8 ಏನಪ್ಪ ಅಂತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಏನಪ್ಪ ಅಂತಂದ್ರೆ 2 2 4y ಪ್ಲಸ್ ಏನಪ್ಪ ಅಂದ್ರೆ 4y -12 = 0. ಅಂದರೆ ಏನಪ್ಪ ಅಂತಂದ್ರೆ ಈ ಪ್ಲಸ್ -4y ಪ್ಲಸ್ ಏನಪ್ಪ ಅಂತಂದ್ರೆ 4y ಕ್ಯಾನ್ಸಲ್ ಆಗ್ತದೆ. 8 ಮೈನಸ್ ಏನಪ್ಪ ಅಂತಂದ್ರೆ 12 ಏನಪ್ಪ ಅಂದ್ರೆ =0. ಏನಪ್ಪ ಅಂತಂದ್ರೆ -12 +12 ಏನಪ್ಪ ಅಂದ್ರೆ ಕಳೆದ್ರೆ ಎಷ್ಟಾಗ್ತದೆ -4 ಆಗ್ತದೆ =0. ಈ ಹೇಳಿಕೆ ಏನಪ್ಪ ಅಂತಂದ್ರೆ ಅಸಂಬಂಧವಾಗಿದೆ. ಆದ್ದರಿಂದ ಏನಪ್ಪ ಅಂದ್ರೆ ಸಮೀಕರಣದ ಏನಪ್ಪ ಅಂತಂದ್ರೆ ಒಂದು ಸಾಮಾನ್ಯ ಪರಿಹಾರವಿಲ್ಲ. ಹಾಗಾದರೆ ಎರಡೂ ಏನಪ್ಪ ಅಂತಂದ್ರೆ ಹೇಳಿಕೆಗಳು ಒಂದನ್ನೊಂದು ಏನಪ್ಪ ಅಂತಂದ್ರೆ ಛೇದಿಸುವುದಿಲ್ಲ. ಯಾಕೆ ಛೇದಿಸಲು ಗೊತ್ತದ ನೋಡ್ರಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ನಿಖರವಾದಂಥ ಏನಪ್ಪ ಅಂತಂದ್ರೆ ಬೆಲೆಗಳನ್ನು ಏನಪ್ಪ ಅಂತಂದ್ರೆ ನಮಗೆ ಕಂಡು ಹಿಡ್ಲಿಕ್ಕೆ ಆಗೋದಿಲ್ಲ. ಅದರ ಸಲುವಾಗಿ ನಿಖರವಾದಂಥ ಪರಿಹಾರವನ್ನು ಇಲ್ಲಪ್ಪ ಅಂದ್ರೆ ಅದೇನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಛೇದಿಸುವುದಿಲ್ಲ ಅಂಥೇಳಿ ನಾವು ಕಾಣ್ತೀವಿ. ನೆಕ್ಸ್ಟ್ ಅಭ್ಯಾಸ 3.2 ಅಭ್ಯಾಸ 3.2 ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಏನಪ್ಪ ಅಂತಂದ್ರೆ ಜೋಡಿಗಳನ್ನು ಆದೇಶ ವಿಧಾನದಿಂದ ಏನಪ್ಪ ಅಂತಂದ್ರೆ ಬಿಡಿಸ್ರಿ ಅಂತ ಕೇಳಿದ್ದಾರೆ. ಒಂದನೇ ಕ್ವಶನ್ ಈ ರೀತಿ ಇದೆ ಏನಪ್ಪ ಅಂತಂದ್ರೆ ಒಂದನೇ ಕ್ವಶನ್ ಒಂದು ಸಬ್ ಕ್ವಶನ್ದಾಗ ಏನಪ್ಪ ಅಂತಂದ್ರೆ ಸಬ್ ಕ್ವಶನ್ ಈ ರೀತಿದಾಗದ x + y = 14 ಇದು ಇಕ್ವೇಷನ್ 1 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಕ್ವೇಷನ್ 2 ಕೊಟ್ಟಿದ್ದಾರೆ. x - y = ಏನಪ್ಪ ಅಂದ್ರೆ 4 ಕೊಟ್ಟಿದ್ದಾರೆ ಇಕ್ವೇಷನ್ 2. ಸಮೀಕರಣ 1ಅನ್ನು ಬಿಡಿಸ್ರಿ. ನೋಡ್ರಿ ಒಂದೊಂದು ಸಮೀಕರಣ ಒಂದಿದ್ದನ ಏನಪ್ಪ ಅಂತಂದ್ರೆ ಎಕ್ಸ್ಗೆ ಎಷ್ಟು ಅಲ್ಲೇ ಇಡ್ರಿ, +4 ಇದ್ದಿದ್ದನ ಏನಪ್ಪ +y ಇದ್ದಿದ್ದನ ಈ ಕಡೆ ಒಯ್ರಿ ಏನಾಗ್ತದೆ -y ಆಗ್ತದೆ. ನೋಡ್ರಿ x = 14 - y ಏನಪ್ಪ ಅಂತಂದ್ರೆ ಸಮೀಕರಣ 3 ಅಂತ ಅನ್ಕೊಳ್ರಿ. ಈ ಸಮೀಕರಣ 3ಅನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸಮೀಕರಣ ಏನಪ್ಪ ಅಂತಂದ್ರೆ ಎಕ್ಸರ ವ್ಯಾಲ್ಯೂ ಏನಪ್ಪ ಅಂದ್ರೆ ಸಮೀಕರಣ 2ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಏನಪ್ಪ ಅಂತಂದ್ರೆ ನೋಡ್ರಿ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಏನದ 14 - y. ನೋಡ್ರಿ 14 ಏನಪ್ಪ ಅಂತಂದ್ರೆ ಎಕ್ಸ್ ಜಾಗದಾಗ ಏನಪ್ಪ ಅಂದ್ರೆ 14 - y -y ಏನಪ್ಪ ಅಂದ್ರೆ =4 4. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 14 ಅಷ್ಟೇ ಇಡ್ರಿ ಏನಪ್ಪ ಅಂತಂದ್ರೆ -y ಎಷ್ಟಾಗ್ತದೆ -2y ಆಗ್ತದೆ =4 4. ನೋಡ್ರಿ ಏನಪ್ಪ ಅಂತಂದ್ರೆ -2y ಅಲ್ಲೇ ಇಡ್ರಿ ಏನಪ್ಪ ಅಂತಂದ್ರೆ +14 ಇದ್ದಿದ್ದನ್ನ ಈ ಕಡೆ ಹೋದ್ರೆ ಏನಾಗ್ತದೆ -14 ಆಗ್ತದೆ. ನೆಕ್ಸ್ಟ್ -2y ಏನಪ್ಪ ಅಂತಂದ್ರೆ -14 + 4 ಎಷ್ಟಾಗ್ತದೆ -10 ಆಗ್ತದೆ. ಏನಪ್ಪ ಅಂತಂದ್ರೆ y ಏನಪ್ಪ ಅಂತಂದ್ರೆ -10 -2 ಇದ್ದಿದ್ದಾನೆ ಏನಪ್ಪ ಅಂತ ಇಂಟು ಇದ್ದಿದ್ದಾನೆ ಏನಪ್ಪ ಅಂದ್ರೆ ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ -2 ಮೈನಸ್ ಕ್ಯಾನ್ಸಲ್ ಆಗ್ತದೆ. 2 1 2 5 ಅಂದರೆ ಏನಪ್ಪ ಅಂತಂದ್ರೆ y ಎಷ್ಟು ಬತ್ತು 5 ಬತ್ತು. ಈ ಸಮೀಕರಣ ಏನಪ್ಪ ಅಂತಂದ್ರೆ y ರ ಬೆಲೆಯನ್ನು ಏನಪ್ಪ ಅಂದ್ರೆ ಸಮೀಕರಣ 3ರಲ್ಲಿ ಆದೇಶಿಸಿದಾಗ 3ರದಾಗ ಏನಪ್ಪ ಅಂತಂದ್ರೆ ಈ y ವ್ಯಾಲ್ಯೂವನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸಮೀಕರಣ 3ರದಾಗ ಹಾಕ್ರಿ. ಅಂದರೆ x = 14 - y ಅಂದ್ರೆ ನೋಡ್ರಿ ಏನಪ್ಪ ಅಂದ್ರೆ 14 ಅಷ್ಟೇ ಇಡ್ರಿ -y ಜಾಗದಾಗ ಎಷ್ಟು ತುಂಬ್ತೀರಿ 5 ತುಂಬ್ತೀರಿ 5 14 - 5 ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತು ಏನಪ್ಪ ಅಂತಂದ್ರೆ 9 ಬತ್ತು. ಹಾಗಾದರೆ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು 9 ಮತ್ತು y ವ್ಯಾಲ್ಯೂ ಎಷ್ಟು ಏನಪ್ಪ ಅಂತಂದ್ರೆ 5. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ನೋಡ್ರಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಎರಡನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ s - t = 3 ಇದು ಇಕ್ವೇಷನ್ 1 ಕೊಟ್ಟಿದ್ದಾರೆ. s / 3 + t / 2 = 6 ಸಮೀಕರಣ 2ಅನ್ನು ಕೊಟ್ಟಿದ್ದಾರೆ. ಈ ಸಮೀಕರಣ 1ಅನ್ನು ಏನಪ್ಪ ಅಂತಂದ್ರೆ ನೋಡ್ರಿ ಸಮೀಕರಣ 1ಅನ್ನು ಏನಪ್ಪ ಅಂತಂದ್ರೆ ಎಸ್ ಜಾಗದಾಗ ಅಷ್ಟೇ ಇಡ್ರಿ -t ಇದ್ದಿದ್ದನ್ನು ಈ ಕಡೆ ಹೋಗಿದ್ರೆ ಏನಾಗ್ತದೆ +t ಆಗ್ತದೆ. ಏನಪ್ಪ ಅಂದ್ರೆ 3 ಅಷ್ಟೇ. x ಏನಪ್ಪ ಅಂತಂದ್ರೆ 3 + t ಏನಪ್ಪ ಅಂದ್ರೆ ಸಮೀಕರಣ 3 ಅಂತ ಅನ್ಕೊಳ್ರಿ. ಎಸ್ ಸಮೀಕರಣ ಏನಪ್ಪ ಅಂತಂದ್ರೆ ಎಕ್ಸ್ ಅನ್ನು ಏನಪ್ಪ ಅಂತಂದ್ರೆ ಸಮೀಕರಣ 2ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಏನಪ್ಪ ಅಂದ್ರೆ ಎಕ್ಸ್ ವ್ಯಾಲ್ಯೂವನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ನೋಡ್ರಿ ಎಸ್ ಜಾಗದಾಗ ಏನಪ್ಪ ಅಂತಂದ್ರೆ 3 + t ಅನ್ನು ತುಂಬಬೇಕು. ಎಸ್ ಜಾಗದಾಗ ಏನಪ್ಪ ಅಂದ್ರೆ 3 + t / 3 ಪ್ಲಸ್ ಟಿ ಜಾಗದಾಗ ಏನು ತುಂಬಬೇಕು ಏನಪ್ಪ ಅಂತಂದ್ರೆ ಏನೂ ಇಲ್ಲ. ಟಿ ಜಾಗದಾಗ ಏನಪ್ಪ ಅಂದ್ರೆ ಟಿ ಅಷ್ಟೇ ಇಡ್ರಿ /2 / 2 = 6 ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಲ್ ಸಿ ಎಮ್ ಎಷ್ಟಾಗ್ತದೆ ಇದ್ರದ್ದು ಏನಪ್ಪ ಅಂದ್ರೆ 3 ಮತ್ತು ಏನಪ್ಪ ಅಂದ್ರೆ 2ರದ್ದು 6 ಆಗ್ತದೆ 6. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 3 ಎಷ್ಟಲೇ 6 3 2 6 ಏನಪ್ಪ ಅಂತಂದ್ರೆ 2 ಏನಪ್ಪ ಅಂದ್ರೆ ಇಂಟು ಆಗ್ತದೆ 2 3 6 ಪ್ಲಸ್ ಏನಪ್ಪ ಅಂತಂದ್ರೆ 2 ಟಿ ಪ್ಲಸ್ ಏನಪ್ಪ ಅಂತಂದ್ರೆ 2 ಎಷ್ಟಲೇ 6 2 3 6 3 8 ಏನಪ್ಪ ಅಂದ್ರೆ 2 3 6 3 ಟಿ / ಏನಪ್ಪ ಅಂದ್ರೆ 6 = 6 ಅಂದರೆ ಏನಪ್ಪ ಅಂತಂದ್ರೆ 6 ಏನಪ್ಪ ಅಂತಂದ್ರೆ
2t ಪ್ಲಸ್ ಏನಪ್ಪ ಅಂದ್ರೆ 3t ಎಷ್ಟಾಗ್ತದೆ 5t ಆಗ್ತದೆ +6 ಈಕ್ವಲ್ ಟು ಏನಪ್ಪ ಅಂತಂದ್ರೆ ಈ 6 ಇದ್ದಿದ್ದನ್ನು ಭಾಗಾಕಾರ ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಇಂಟು ಆಗ್ತದೆ 6 ಎಷ್ಟು 36 ಆಗ್ತದೆ. ಈ 5t ಅಷ್ಟೇ ಇಡ್ರಿ ಏನಪ್ಪ ಅಂತಂದ್ರೆ 6 +6 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ -6 ಆಗ್ತದೆ. t ಈಕ್ವಲ್ ಟು ಏನಪ್ಪ ಅಂತಂದ್ರೆ 5t ಏನಪ್ಪ ಅಂದ್ರೆ 36ರದಾಗ 6 ಕಳೆದ್ರೆ ಎಷ್ಟು 30. ನೋಡಿದ್ರೆ ಏನಪ್ಪ ಅಂದ್ರೆ ಟಿ ಇದ್ದೇನೆ 5t ಇದ್ದನ್ನು ಇಂಟು 5 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ. t ಈಕ್ವಲ್ ಟು 30 ಡಿವೈಡೆಡ್ ಬೈ 5. 5 1 5 5 6 30. t ಈಕ್ವಲ್ ಟು ಎಷ್ಟು ಬತ್ತು 6 ಬತ್ತು. t ಈಕ್ವಲ್ ಟು ಎಷ್ಟು ಬತ್ತು t ಈಕ್ವಲ್ ಟು ಎಷ್ಟು ಬಂತು 6 ಬಂತು. ನೆಕ್ಸ್ಟ್ ಏನು ಮಾಡ್ತದೆ ಏನಪ್ಪ ಅಂದ್ರೆ ಸಮೀಕರಣ ಏನಪ್ಪ ಅಂದ್ರೆ ಟಿ ವ್ಯಾಲ್ಯೂವನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸಮೀಕರಣ ಏನಪ್ಪ ಅಂತಂದ್ರೆ 3ರಲ್ಲಿ ಆದೇಶಿಸಿದಾಗ ಎಸ್ ಈಕ್ವಲ್ ಟು ಎಷ್ಟು ಬಂದದ ಏನಪ್ಪ ಅಂತಂದ್ರೆ ಎಸ್ ಈಕ್ವಲ್ ಟು 3t ಬಂದದ. ಎಸ್ ಈಕ್ವಲ್ ಟು ಎಷ್ಟು ಬಂದದ 3t ಬಂದದ. ನೋಡ್ರಿ ಆ ಎಸ್ ಈಕ್ವಲ್ ಟು 3t ಇದ್ದಿದ್ದನ್ನು ನೋಡ್ರಿ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 3t ಬಂದದ. ಈ ಎಸ್ ಈಕ್ವಲ್ ಟು 3t ಬಂದಿದ್ದನ್ನು ಏನಪ್ಪ ಅಂತಂದ್ರೆ ಅದ್ರಾಗ ಏನಪ್ಪ ಅಂತಂದ್ರೆ ಟಿ ವ್ಯಾಲ್ಯೂ ಎಷ್ಟು ಬಂದದ 6 ಬಂದದ. ಅದನ್ನು ಆದೇಶಿಸಿದಾಗ ಎಸ್ ಈಕ್ವಲ್ ಟು 3t ಎಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 3 + 6 ಆದೇಶಿಸಿದಾಗ ಎಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 3 + 6 ಎಷ್ಟಾಗ್ತದೆ 9 ಆಗ್ತದೆ. 3 + 6 ಎಷ್ಟಾಗ್ತದೆ 9 ಆಗ್ತದೆ ನೋಡ್ರಿ. ಹಾಗಾದರೆ ಏನಪ್ಪ ಅಂತಂದ್ರೆ ನಮಗೆ ವ್ಯಾಲ್ಯೂ ಎಸ್ ಈಕ್ವಲ್ ಟು ಎಷ್ಟು ಬಂತು ಏನಪ್ಪ ಅಂತಂದ್ರೆ 9 ಮತ್ತು ಟಿ ಈಕ್ವಲ್ ಟು ಎಷ್ಟು ಬಂದದ 6 ಬಂದದ. ಈ ರೀತಿ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಮೂರನೇ ಪ್ರಶ್ನೆ ಹೆಂಗದ ಅಂದ್ರೆ 3x - y = 3 ಇದು ಸಮೀಕರಣ 1 ಕೊಟ್ಟಿದ್ದಾರೆ. y ಏನಪ್ಪ ಅಂತಂದ್ರೆ 9x - 3y = 9 ಇದು ಸಮೀಕರಣ 2 ಕೊಟ್ಟಿದ್ದಾರೆ. ಸಮೀಕರಣ 1 ಏನಪ್ಪ ಅಂದ್ರೆ ಬಿಡಿಸಿಕೊಂಡಾಗ ನೋಡ್ರಿ y ಇದ್ದಿದ್ದನ್ನು ಈ ಕಡೆ ಪ್ಲಸ್ ಏನಪ್ಪ -y ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ +y ಆಗ್ತದೆ. ಇದು 3 ಇದ್ದಿದ್ದು +3 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ -3y ಏನಪ್ಪ ಅಂತಂದ್ರೆ -3 ಆಗ್ತದೆ. y = ಎಷ್ಟು 3x - 3 ಏನಪ್ಪ ಅಂದ್ರೆ 3x - 3 ಆಗ್ತದೆ. ಇದು ಏನಪ್ಪ ಅಂತಂದ್ರೆ ತೆಗೆದು y ವ್ಯಾಲ್ಯೂವನ್ನು ಏನಪ್ಪ ಅಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಏನಪ್ಪ y ವ್ಯಾಲ್ಯೂ ಏನಪ್ಪ ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಏನಪ್ಪ ಅಂತ ಸಮೀಕರಣ 2ರದಾಗ ಹಾಕ್ರಿ. y ಏನಪ್ಪ ಅಂದ್ರೆ 9x 3 - 3 ಏನಪ್ಪ ಅಂದ್ರೆ 3 y ವ್ಯಾಲ್ಯೂ ಎಷ್ಟದ 3x - 3 ಏನಪ್ಪ ಅಂತಂದ್ರೆ ನಾವು ಕಂಡು ಹಿಡಿದಿದ್ದೆವು ಇಲ್ಲದ ನೋಡಿ. ಇದನ್ನು ಒಯ್ದು ಆದೇಶಿಸಿದಾಗ =9 9x ಏನಪ್ಪ ಅಂತಂದ್ರೆ 3 ಮೂರಲೆ ಎಷ್ಟು 9 -9x ಪ್ಲಸ್ ಏನಪ್ಪ ಅಂತಂದ್ರೆ 3 ಮೂರಲೆ ಎಷ್ಟು 9 ಮೈನಸ್ ಇಂಟು ಮೈನಸ್ ಪ್ಲಸ್ 9 ಈಕ್ವಲ್ ಟು ಏನಪ್ಪ ಅಂತಂದ್ರೆ 9 ಏನಪ್ಪ ಅಂತಂದ್ರೆ +9x ಏನಪ್ಪ ಅಂದ್ರೆ -9x ಕ್ಯಾನ್ಸಲ್ ಆಗ್ತಾವ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ನೋಡ್ರಿ +9x -9x ಏನಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತಾವ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 9 = 9 ಉಳಿತದ ನೋಡ್ರಿ. 9 = 9 ಆದ ಕಡೆಗೆ ಏನಪ್ಪ ಅಂತಂದ್ರೆ ಇದು ರೀತಿ ಏನಪ್ಪ ಅಂದ್ರೆ ಒಂದಕ್ಕೊಂದು ಏನಪ್ಪ ಅಂತಂದ್ರೆ ಈ ಸಮೀಕರಣಗಳು ಯಾವ ರೀತಿ ಯಾವಪ್ಪ ಅಂದ್ರೆ ಒಂದಕ್ಕೊಂದು ಆಯ್ಕೆಗೊಳ್ಳುವಂಥ ಸಮೀಕರಣ ಆಗ್ತವ ಒಂದರ ಮೇಲೆ ಒಂದು. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಈ ಸಮೀಕರಣದಲ್ಲಿ ನಿಖರವಾದಂಥ ಬೆಲೆಯನ್ನು ಏನಪ್ಪ ಅಂದ್ರೆ ನಮ್ಗೆ ಕಂಡುಹಿಡ್ಲಿಕ್ಕೆ ಆಗಲ್ಲ. ಎಕ್ಸ್ ವ್ಯಾಲ್ಯೂ ಇದೇ ಆದಂತೇಳಿ ಮತ್ತು ವಾಯ್ ವ್ಯಾಲ್ಯೂ ನಿಖರವಾಗಿ ಇದೇ ವ್ಯಾಲ್ಯೂ ಅದಂತೇಳಿ ಅಂತ ಕಂಡುಹಿಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನಪ್ಪ ಅಂದ್ರೆ ಅಪರಿಮಿತವಾದಂತಹ ಪರಿಹಾರಗಳನ್ನು ಇಲ್ಲಿ ಕಾಣ್ತೀವಿ. ಎಂಥ ಪರಿಹಾರಗಳನ್ನು ಕಾಣ್ತೀವಿ ಅಪರಿಮಿತ ಪರಿಹಾರವನ್ನು ಏನಪ್ಪ ಅಂತಂದ್ರೆ ಇಂಥ ಸಮೀಕರಣದಲ್ಲಿ ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ 4ನೇ ಪ್ರಶ್ನೆ ಈ ರೀತಿ ಇದೆ. 4ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ 0.2x + 0.3y = ಏನಪ್ಪ ಅಂದ್ರೆ 1.3 ಏನಪ್ಪ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಕ್ವೇಷನ್ 1 ಅಂತ ತಿಳ್ಕೊರಿ. ಇದು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಮೈನಸ್ ಏನಪ್ಪ ಅಂದ್ರೆ 0.4x + 0.5y = 2.3 ಕೊಟ್ಟಿದ್ದಾರೆ. ಇದು ಇಕ್ವೇಷನ್ 2 ಅಂತ ತಿಳ್ಕೊಳ್ರಿ. ಏನಪ್ಪ ಅಂತಂದ್ರೆ ಈಸಿ ಆಗಲಿ ಅನ್ನೋ ಸಲುವಾಗಿ ಏನಪ್ಪ ಅಂತಂದ್ರೆ ಸಮೀಕರಣ 1ಕ್ಕೆ ಏನಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಏನಪ್ಪ ಅಂತಂದ್ರೆ 10ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿರಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇದನ್ನೂ ಕೂಡ ಸಮೀಕರಣ 2ರಲ್ಲೇ ಸಮೀಕರಣ 2ಕ್ಕೂ ಕೂಡ ಏನಪ್ಪ ಅಂತಂದ್ರೆ ಮೈನಸ್ ಏನಪ್ಪ ಅಂತಂದ್ರೆ ಇಂಟು 10ರಲ್ಲೇ ಏನಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನನ್ನು ಮಾಡಿರಿ. ನೋಡ್ರಿ ಏನಪ್ಪ ಅಂತಂದ್ರೆ 0.2x × 10 ಎಷ್ಟಾಗ್ತದೆ 2x ಆಗ್ತದೆ. ಪ್ಲಸ್ 0.3y × 10 ಎಷ್ಟಾಗ್ತದೆ 3y ಆಗ್ತದೆ. ಈಕ್ವಲ್ ಟು 1.3 × 10 ಎಷ್ಟಾಗ್ತದೆ 13 ಆಗ್ತದೆ. ಇದು ಸಮೀಕರಣ 3 ಅಂತ ತಿಳ್ಕೊಳ್ರಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 0.4x × 10 ಎಷ್ಟಾಗ್ತದೆ 4x ಆಗ್ತದೆ. ಪ್ಲಸ್ 0.5y × 10 ಎಷ್ಟಾಗ್ತದೆ 5y ಆಗ್ತದೆ. ಈಕ್ವಲ್ ಟು ಏನಪ್ಪ ಅಂದ್ರೆ 2.3 × 10 ಎಷ್ಟಾಗ್ತದೆ 23 ಆಗ್ತದೆ. ಇದು ಇಕ್ವೇಷನ್
4 ಈಸಿ. ಈಗ ಏನಪ್ಪ ಅಂತಂದ್ರೆ ಈಸಿ ಆಗ್ತದೆ. ಏನಪ್ಪ ಅಂದ್ರೆ ಪಾಯಿಂಟ್ದಾಗ ಇದ್ದ ಕಡೆ ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂತಂದ್ರೆ ನಮ್ಗೆ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಪಾಯಿಂಟ್ ಇದ್ದಿದ್ದ ದಶಮಾಂಶ ಇದ್ದಿದ್ದನ್ನು ಏನಪ್ಪ ಅಂತಂದ್ರೆ ನಾವು ಸಾಮಾನ್ಯ ರೂಪದಲ್ಲಿ ಏನಪ್ಪ ಅಂತಂದ್ರೆ ಬರ್ಕೊಂಡಿದ್ದೀವಿ. ಸಮೀಕರಣ 3 ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಇದು ನೋಡ್ರಿ 2x ಏನಪ್ಪ ಅಂತಂದ್ರೆ 2x ಏನಪ್ಪ ಅಂತಂದ್ರೆ 2x ಅಲ್ಲೇ ಇಡ್ರಿ ಪ್ಲಸ್ ಏನಪ್ಪ ಅಂತಂದ್ರೆ 3y ಇದ್ದಿದ್ದನ್ನು ಈ ಕಡೆ ಏನಪ್ಪ ಅಂದ್ರೆ -3y ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ ನೋಡ್ರಿ ಇಂಟು 2 ಇದ್ದಿದ್ದನ್ನು 2x ಆದ ಏನಪ್ಪ ಅಂದ್ರೆ ಇಂಟು 2 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಪ್ಪ ಅಂದ್ರೆ x ಏನಪ್ಪ ಅಂತಂದ್ರೆ 13 - 3y / 2 ಆಗ್ತದೆ. ಇದು ಏನಪ್ಪ ಅಂತಂದ್ರೆ x ವ್ಯಾಲ್ಯೂವನ್ನು ನಮಗೆ ಏನಪ್ಪ ಅಂತಂದ್ರೆ ಇಲ್ಲಿ ದೊರಕ್ತದೆ. ಇದಕ್ಕೆ ಸಮೀಕರಣ ಏನಪ್ಪ ಅಂತಂದ್ರೆ 5 ಅಂತ ಅನ್ಕೊಳ್ರಿ. ಸಮೀಕರಣ ಎಷ್ಟು ಅಂತ ಅನ್ಕೋತೀರಿ? ಸಮೀಕರಣ 5 ಅಂತ ಅನ್ಕೊಳ್ರಿ. ಈ ಸಮೀಕರಣ 5 ಏನಪ್ಪ ಅಂತಂದ್ರೆ ಎಕ್ಸರ ವ್ಯಾಲ್ಯೂವನ್ನು ಏನಪ್ಪ ಅಂತಂದ್ರೆ ಸಮೀಕರಣ ಏನಪ್ಪ ಅಂತಂದ್ರೆ 4ದಾಗ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದದ? ಏನಪ್ಪ ಅಂತಂದ್ರೆ 13 - 3y / 2 ಬಂದದ. ಹಾಗಾದ್ರೆ ಏನಪ್ಪ ಅಂತಂದ್ರೆ ಸಮೀಕರಣ 4 ಎಷ್ಟದ? 4x + 5y = 23 ಅದ. ಅದು ಎದ್ರಾಗ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂವನ್ನು ತುಂಬ್ರಿ. 4ಕ್ಕೆ 4 ಇಡ್ರಿ. ಎಕ್ಸ್ ವ್ಯಾಲ್ಯೂ ಏನದ? 13 - 3y / 2 ಏನಪ್ಪ ಅಂದ್ರೆ 13 - 3y / 2 ಪ್ಲಸ್ ಅಷ್ಟೇ ಇಡ್ರಿ. ಏನಪ್ಪ ಅಂದ್ರೆ 5y ಅಷ್ಟೇ ಇಡ್ರಿ. ಏನಪ್ಪ ಅಂದ್ರೆ =23 ನೆಕ್ಸ್ಟ್ ಏನಪ್ಪ ಅಂತಂದ್ರೆ 2 1 2 ಏನಪ್ಪ ಅಂದ್ರೆ 2 2 4 ಏನಪ್ಪ ಅಂದ್ರೆ 2 13 ಎಷ್ಟು? 26 ಏನಪ್ಪ ಅಂದ್ರೆ ಪ್ಲಸ್ ಇಂಟು ಮೈನಸ್ ಏನಪ್ಪ ಅಂದ್ರೆ ಮೈನಸ್ ಏನಪ್ಪ ಅಂತಂದ್ರೆ 2 3 ಎಷ್ಟು? 6y ಏನಪ್ಪ ಅಂದ್ರೆ ಪ್ಲಸ್ 5y ಏನಪ್ಪ ಅಂದ್ರೆ 23 23 ನೆಕ್ಸ್ಟ್ ಏನಾಗ್ತದೆ ನೋಡ್ರಿ 26 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಾಗ್ತದೆ ಪ್ಲಸ್ ಏನಪ್ಪ ಅಂತಂದ್ರೆ 6y ಇದ್ದಿದ್ದನ್ನು ಏನಪ್ಪ ಅಂತಂದ್ರೆ 6y + 6 ಏನಪ್ಪ ಅಂದ್ರೆ 5y -6y + 5y ಇದ್ದಿದ್ದನ್ನು ಏನಪ್ಪ ಅಂದ್ರೆ -y ಇದ್ದಿದ್ದನ್ನು ಈಗ ಏನಪ್ಪ ಅಂದ್ರೆ ಈಕ್ವಲ್ ಟು ಈಚೆ ಕಡೆ ಬಂದ್ರೆ ಏನಾಗ್ತದೆ +y ಆಗ್ತದೆ. ಈ 23 ಇದ್ದಿದ್ದನ್ನು ಈ ಕಡೆ ಬಂದ್ರೆ ಏನಾಗ್ತದೆ +23 ಇದ್ದಿದ್ದನ್ನು ಈ ಕಡೆ ಬಂದ್ರೆ -23 ಆಗ್ತದೆ. ಏನಪ್ಪ ಅಂತಂದ್ರೆ 26ದಾಗ 23 ಕಳೆದ್ರೆ ಎಷ್ಟು? 3 ಆಗ್ತದೆ. y = ಎಷ್ಟು ಬಂತು? 3 ಬಂತು. ಏನು y = ಎಷ್ಟು ಬಂತು? 3 ಬಂತು. y = 3 ಬಂದ ಕಡೆ ಏನಪ್ಪ ಅಂತಂದ್ರೆ y ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಸಮೀಕರಣ 5ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಏನಪ್ಪ ಅಂತಂದ್ರೆ ಈ ಸಮೀಕರಣ 5ದಾಗ ಏನಪ್ಪ ಅಂತಂದ್ರೆ y ವ್ಯಾಲ್ಯೂವನ್ನು ತುಂಬ್ರಿ. x = ಎಷ್ಟು ಬಂದದ? 13 - 3y / 2 ಬಂದಿದೆ. ಅಂದ್ರೆ 13ಕ್ಕೆ 13 ಅಷ್ಟೇ ಇಡ್ರಿ. ಮೈನಸ್ ಅಷ್ಟೇ ಇಡ್ರಿ. 3ಕ್ಕೆ 3 ಅಷ್ಟೇ ಇಡ್ರಿ. y ಜಾಗದಾಗ ಎಷ್ಟು ತುಂಬಬೇಕು? 3 ತುಂಬಬೇಕು. / 2 ನೋಡ್ರಿ ಏನಪ್ಪ ಅಂತಂದ್ರೆ 13ಕ್ಕೆ 13 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ಮೈನಸ್ ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ 3 3 ಎಷ್ಟು? 9 / 2 13ದಾಗ 9 ಕಳೆದ್ರೆ ಎಷ್ಟು? 4 / 2 2 1 2 2 2 ಏನಪ್ಪ ಅಂತಂದ್ರೆ 4 ಏನಪ್ಪ ಅಂದ್ರೆ 2. ಹಾಗಾದ್ರೆ ಏನಪ್ಪ ಅಂತಂದ್ರೆ ನಮಗೆ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಗುತ್ತು? 2 ಸಿಕ್ತು. y ವ್ಯಾಲ್ಯೂ ಎಷ್ಟು ಸಿಗ್ತದೆ? 3 ಸಿಕ್ತು. ಈ ರೀತಿದಾಗ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ಎಲ್ಲರಿಗೂ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಿಲ್ಲ, ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ಇಲ್ಲಿ ಇಕ್ವೇಷನ್ ಪಾಯಿಂಟ್ನಾಗ ಬಂದು ಅಂದರೆ ಎಷ್ಟು ಪಾಯಿಂಟ್ ಅವ ಅಷ್ಟು ಏನಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನನ್ನು ಮಾಡಿರಿ. ಅಲ್ಲಿ ಏನಪ್ಪ ಅಂತಂದ್ರೆ ಈಸಿ ಆಗ್ತದೆ. ಸಾಮಾನ್ಯ ರೂಪಕ್ಕೆ ಕನ್ವರ್ಟ್ ಮಾಡಿದ್ರೂ ಈಸಿ ಆಗ್ತದೆ. ಇಲ್ಲ ಇದೇ ರೀತಿದಾಗ ಏನಪ್ಪ ಅಂದ್ರೆ ಬಿಡಿಸ್ಕೊಂಡು ಹೋಗ್ತೀನಿ ಅಂತಂದ್ರೂ ಈಸಿ ಆಗ್ತದೆ. ನಿಮ್ಮ ಮನಸ್ಸಿಗೆ ಬಂದಂಗೆ ಏನಪ್ಪ ಅಂತಂದ್ರೆ ಮಾಡಬಹುದು. ಆದರೆ ನೀತಿ ನಿಯಮದ ಬಗ್ಗೆ ಏನಪ್ಪ ಅಂತಂದ್ರೆ ಕರೆಕ್ಟ್ ಆದೇಶ ಮಾಡುವಾಗ ಕರೆಕ್ಟಾಗಿ ತುಂಬಬೇಕು. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಏನಪ್ಪ ಅಂದ್ರೆ 3x / 2 - 5y / 2 = -2 ಇದು ಇಕ್ವೇಷನ್ 1 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ x / 3 + 5 ಏನಪ್ಪ ಅಂತಂದ್ರೆ y / 2 = ಏನಪ್ಪ ಅಂತಂದ್ರೆ 3 ಏನಪ್ಪ ಅಂದ್ರೆ 13 / 6 ಇದು ಇಕ್ವೇಷನ್ 2 ಕೊಟ್ಟಿದ್ದಾರೆ. ಈ ಸಮೀಕರಣ 1 ಸಮೀಕರಣ 2ರಲ್ಲಿ ಯಾವುದಾದ್ರೂ ಏನಪ್ಪ ಅಂತಂದ್ರೆ ನೋಡ್ರಿ ಏನಾದರೂ ಆಗ್ತದೇನೋ ನೋಡ್ರಿ. ಸಮೀಕರಣ 1ಕ್ಕೆ ಏನಪ್ಪ ಅಂತಂದ್ರೆ 2ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿರಿ. ಏನಾಗ್ತದೆ ನೋಡ್ರಿ 2ರಲ್ಲೇ ಗುಣಾಕಾರ ಮಾಡಿದ್ರೆ ಏನಪ್ಪ ಅಂತಂದ್ರೆ ಇದು 2 ಇಂಟು ಏನಪ್ಪ ಅಂತಂದ್ರೆ ಈ 2 ಹೋಗ್ತದೆ. ಇದರಲ್ಲೇ 2ರಲ್ಲೇ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಈ 2 ಏನಪ್ಪ ಅಂತಂದ್ರೆ ಈ 2 ಹೋಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ -4 ಆಗ್ತದೆ. ನೋಡ್ರಿ 3x -3 5y ಇಂಟು 2 ಏನಪ್ಪ -4 ಇದು ಏನಪ್ಪ ಅಂತಂದ್ರೆ ಇಕ್ವೇಷನ್ 3 ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಕ್ವೇಷನ್ ಸಮೀಕರಣ 2ಕ್ಕೆ ಏನಪ್ಪ ಅಂತಂದ್ರೆ 6ರಲ್ಲೇ ಗುಣಾಕಾರ ಮಾಡಿರಿ. ನೋಡ್ರಿ 6ರಲ್ಲೇ ಗುಣಾಕಾರ ಮಾಡಿದ ಕಡೆ ಏನಪ್ಪ ಅಂತಂದ್ರೆ 6 ಮತ್ತು ಏನಪ್ಪ ಅಂತಂದ್ರೆ ಇಲ್ಲಿ 6 ಉಳಿತದೆ, ಇಲ್ಲಿ 3 ಅದ. 3 1 3 2 2x ಬರ್ತದೆ. ಪ್ಲಸ್ ಇಲ್ಲಿ 6 ಇಲ್ಲಿ ಕೆಳಗೆ ಏನದ 2 ಅದ. 2 1 2 3 ಬಂದ್ರೆ 3y ಉಳಿತದೆ = ಏನಪ್ಪ ಅಂತಂದ್ರೆ ಇಲ್ಲಿ 6 ಅದ, ಇಲ್ಲಿ 6 ಏನಪ್ಪ ಅಂದ್ರೆ ಕೆಳಗೆ 6 ಏನಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದೆ. 6 1 ಏನಪ್ಪ ಅಂದ್ರೆ 13ಕ್ಕೆ 13 ಇಕ್ವೇಷನ್ 4 ಏನು ಬಂತು 2x + 3y = ಏನಪ್ಪ ಅಂತಂದ್ರೆ 13. ನಮಗೆ ಹೆಂಗೆ ಈಸಿ ಆಗ್ತದೆ ನೋಡು ಆ ರೀತಿದಾಗ ಏನಪ್ಪ ಅಂತಂದ್ರೆ ಸಮೀಕರಣಗಳನ್ನು ಏನಪ್ಪ ಅಂತಂದ್ರೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ.
ನೋಡ್ರಿ ಸಮೀಕರಣ 3 ಏನಪ್ಪ ಅಂತಂದ್ರೆ ತೆಗೆದುಕೊಳ್ರಿ. ಏನಪ್ಪ ಅಂತಂದ್ರೆ 3x ಅಷ್ಟೇ ಇಡ್ರಿ. ಪ್ಲಸ್ -5y ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಏನಪ್ಪ ಅಂತಂದ್ರೆ +5y ಆಗ್ತದೆ. -4 ಏನಪ್ಪ ಅಂತಂದ್ರೆ 3x ಇದ್ದಿದ್ದನ್ನು ಏನಪ್ಪ ಅಂತಂದ್ರೆ × 3 ಅದ. × 3 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಅದ. ಹಾಗಾದರೆ x ಎಷ್ಟು 5y ಏನಪ್ಪ ಅಂತಂದ್ರೆ -4 ಡಿವೈಡೆಡ್ ಬೈ ಎಷ್ಟಾಗ್ತದೆ ಏನಪ್ಪ ಅಂತಂದ್ರೆ 3 ಆಗ್ತದೆ. ಇದು ಸಮೀಕರಣ 3 ಏನಪ್ಪ ಅಂದ್ರೆ 5 ಅದ ಅಂತ ತಿಳ್ಕೊಳ್ರಿ. ಎಕ್ಸ್ ವ್ಯಾಲ್ಯೂವನ್ನು ನೋಡಿರಿ, ಇದು ವ್ಯಾಲ್ಯೂವನ್ನು ತೆಗೆದುಕೊಂಡು ಎಕ್ಸ್ ಬೆಲೆಯನ್ನು ತೆಗೆದುಕೊಂಡು ಸಮೀಕರಣ 4ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ, ಸಮೀಕರಣ 4ರದಾಗ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಏನಪ್ಪ ಅಂತಂದ್ರೆ 2 ಅಷ್ಟೇ ಇಡ್ರಿ. ಏನಪ್ಪ ಅಂದ್ರೆ ಸಮೀಕರಣ ಏನಪ್ಪ ಅಂದ್ರೆ 4 ಏನದ 2x ಅದ. ಎಕ್ಸ್ ಜಾಗದಾಗ ಏನು 5y -4 ಡಿವೈಡೆಡ್ ಬೈ 3 ಏನಪ್ಪ ಅಂತಂದ್ರೆ ಪ್ಲಸ್ 3y ಅಷ್ಟೇ ಇಡ್ರಿ =13 ನೆಕ್ಸ್ಟ್ ಏನಾಗ್ತದೆ ನೋಡ್ರಿ. ಏನಪ್ಪ ಅಂತಂದ್ರೆ 2 5 ಎಷ್ಟು 10y -2 4 ಎಷ್ಟು 8 -8 ಡಿವೈಡೆಡ್ ಬೈ ಏನಪ್ಪ ಅಂದ್ರೆ 3 ಆಗ್ತದೆ. ಪ್ಲಸ್ ಏನಪ್ಪ ಅಂತಂದ್ರೆ 3y ಅಷ್ಟೇ ಇಡ್ರಿ ಏನಪ್ಪ ಅಂದ್ರೆ =13 LCM ಏನಾಗ್ತದೆ 3 ಆಗ್ತದೆ. ಏನಪ್ಪ ಅಂದ್ರೆ 10y - 8 + 9y ಏನಪ್ಪ ಅಂದ್ರೆ 3 ಏನಪ್ಪ ಅಂತಂದ್ರೆ 1 LCM ಇಂದ ಕೆಳಗೆ 1 3 3 3 9y ಆಗ್ತದೆ. ಡಿವೈಡೆಡ್ ಬೈ 3 =13 ನೆಕ್ಸ್ಟ್ ಏನಾಗ್ತದೆ ನೋಡ್ರಿ 9y ಮತ್ತು 10y ಎಷ್ಟಾಗ್ತದೆ 19y ಮೈನಸ್ ಏನಪ್ಪ ಅಂದ್ರೆ 8ಕ್ಕೆ 8 3 ಏನಪ್ಪ ಅಂತಂದ್ರೆ 3 × 13 13 ಎಷ್ಟು 39 ಆಗ್ತದೆ. ಏನಪ್ಪ ಅಂತಂದ್ರೆ 19y ಇದ್ದಿದ್ದನ್ನು ಏನಪ್ಪ ಅಂತ 19y ಅಟೇ ಇಡ್ರಿ. -8 ಇದ್ದಿದ್ದನ್ನು ಈ ಕಡೆ ಒಯ್ದ್ರೆ ಏನಾಗ್ತದೆ +8 ಆಗ್ತದೆ. ಅಂದ್ರೆ 39 + 8 ಆಗ್ತದೆ. ಅಂದ್ರೆ 19y ಅಷ್ಟೇ ಇಡ್ರಿ ಏನಪ್ಪ ಅಂತಂದ್ರೆ 39 + 8 ಎಷ್ಟಾಗ್ತದೆ 47 ಆಗ್ತದೆ. ಏನಪ್ಪ ಅಂತಂದ್ರೆ y ಏನಪ್ಪ ಅಂದ್ರೆ × 19 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ. 47 ಡಿವೈಡೆಡ್ ಬೈ 9 ಏನಪ್ಪ ಅಂದ್ರೆ 19 ಆಗ್ತದೆ. ಏನಪ್ಪ y ವ್ಯಾಲ್ಯೂ ಎಷ್ಟು ಸಿಗ್ತು ಏನಪ್ಪ ಅಂತಂದ್ರೆ 9 ಏನಪ್ಪ ಅಂದ್ರೆ 47 ಡಿವೈಡೆಡ್ ಬೈ 9 ಏನಪ್ಪ ಅಂದ್ರೆ 19 ಸಿಕ್ಕದ. ಆ 19 ಇದರ ಬೆಲೆಯನ್ನು ಏನಪ್ಪ ಅಂತಂದ್ರೆ y ಬೆಲೆಯನ್ನು ಏನಪ್ಪ ಅಂತಂದ್ರೆ ಸಮೀಕರಣ 5ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ x ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ 5y ಅದ. y ಜಾಗದಾಗ ಏನಪ್ಪ ಅಂದ್ರೆ 47 ಡಿವೈಡೆಡ್ ಬೈ 19 ತುಂಬಬೇಕು. ಏನಪ್ಪ ಅಂದ್ರೆ 5 × 47 ಡಿವೈಡೆಡ್ ಬೈ 19 ಮೈನಸ್ ಏನಪ್ಪ ಅಂದ್ರೆ 4 ಡಿವೈಡೆಡ್ ಬೈ 3 ಏನಪ್ಪ ಅಂತಂದ್ರೆ ಎಷ್ಟಾಗ್ತದೆ ನೋಡ್ರಿ. ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ 47 5 ಎಷ್ಟಾಗ್ತದೆ 235 ಆಗ್ತದೆ. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಾಗ್ತದೆ ಡಿವೈಡೆಡ್ ಬೈ ಏನಪ್ಪ ಅಂದ್ರೆ 19 ಅಷ್ಟೇ ಇರುತ್ತೆ. -4 ಎಷ್ಟಾಗ್ತದೆ ಡಿವೈಡೆಡ್ ಬೈ 19 ಏನಪ್ಪ ಅಂದ್ರೆ LCM ಎಷ್ಟಾಗ್ತದೆ 19 ಮತ್ತು ಏನಪ್ಪ ಅಂತಂದ್ರೆ 1 ಎಷ್ಟಾಗ್ತದೆ ಟೋಟಲ್ ಏನಪ್ಪ ಅಂದ್ರೆ 235 - 17 6 ಡಿವೈಡೆಡ್ ಬೈ ಏನಪ್ಪ ಅಂತಂದ್ರೆ 19 ಆಗ್ತದೆ. ಇದು 3 ಇದ್ದಿದ್ದನ್ನು ಮೇಲೆ ಹೋದ್ರೆ ಏನಾಗ್ತದೆ ಡಿವೈಡೆಡ್ ಬೈ ಆಗ್ತದೆ 1 ಡಿವೈಡೆಡ್ ಬೈ 3 ಆಗ್ತದೆ. ನೋಡ್ರಿ 235 ಮೈನಸ್ ಏನಪ್ಪ ಅಂತಂದ್ರೆ 76 ಅನ್ನು ಕಳೆದ್ರೆ ಎಷ್ಟು 156 ಆಗ್ತದೆ. ಡಿವೈಡೆಡ್ ಬೈ 19 ಅಷ್ಟೇ ಉಳಿತದೆ. ಏನಪ್ಪ ಅಂದ್ರೆ × 1 ಡಿವೈಡೆಡ್ ಬೈ 3 ಅಷ್ಟೇ ಉಳಿತದೆ. ನೋಡ್ರಿ ಏನಪ್ಪ ಅಂತಂದ್ರೆ 3 1 3 5 15 3 3 9 53 ಡಿವೈಡೆಡ್ ಬೈ ಎಷ್ಟಾಗ್ತದೆ 19 ಉಳಿದದ 19 x ಎಷ್ಟು ಬಂದದ ಏನಪ್ಪ ಅಂತಂದ್ರೆ x ಏನಪ್ಪ ಅಂತಂದ್ರೆ 15 ಡಿವೈಡ್ ಏನಪ್ಪ ಅಂದ್ರೆ 53 ಡಿವೈಡೆಡ್ ಬೈ 19 ಅಂತೇಳಿ ಬಂದದ. ಈ ರೀತಿ ಏನಪ್ಪ ಅಂದ್ರೆ ಬಿಡಿಸ್ಕೊಳ್ಬೇಕಾಗ್ತದೆ. ಸ್ವಲ್ಪ ಏನಪ್ಪ ಅಂದ್ರೆ ಲಕ್ಷ್ಯ ಕೊಟ್ಟು ಏನಪ್ಪ ಅಂದ್ರೆ ಇಕ್ವೇಷನನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಇಕ್ವೇಷನನ್ನು ಯಾವ ರೀತಿಯಾಗಿ ನಮಗೆ ಈ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ ಅನ್ನೋದು ಗೊತ್ತಾದ್ರೆ ಏನಪ್ಪ ಅಂದ್ರೆ ಈಸಿಯಾಗಿ ಏನಪ್ಪ ಅಂತಂದ್ರೆ ಬಿಡಿಸ್ಬೋದು. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಎರಡನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡನೇದು ಈ ರೀತಿ ಇದೆ. ನೋಡ್ರಿ 2x + 3y = 11 ಮತ್ತು ಏನಪ್ಪ ಅಂದ್ರೆ 2x - 4y = -24 ಅನ್ನು ಬಿಡಿಸಿ ಮತ್ತು ಇದರಿಂದ y = mx + 3 ರಲ್ಲಿ ಏನಪ್ಪ ಅಂತಂದ್ರೆ ಎಮ್ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾರೆ. ಏನಪ್ಪ ಅಂತಂದ್ರೆ ಮೊದಲಿಗೆ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಆದೇಶ ವಿಧಾನದ ಮೂಲಕ ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಮತ್ತು y ವ್ಯಾಲ್ಯೂವನ್ನು ಕಂಡು ಹಿಡೀರಿ. ಆಮ್ಯಾಗ ಏನಪ್ಪ ಅಂತಂದ್ರೆ y = mx + 3 ಅನ್ನೋದನ್ನು ಕಂಡುಹಿಡ್ಲಿಕ್ಕೆ ಬರ್ತದೆ. ಸಮೀಕರಣ 1 ಏನದ 2x + 3y = 11 ಅದ. ಸಮೀಕರಣ 1 2x - 3y = ಏನಪ್ಪ ಅಂದ್ರೆ 24 ಅದ. ಇದು ಇಕ್ವೇಷನ್ 2 ಅಂತ ಅನ್ಕೊಳ್ಳೋಣ. ಸಮೀಕರಣ 2 ಅಲ್ಲೇ ಏನಪ್ಪ ಅಂತಂದ್ರೆ ಸಮೀಕರಣ 2 ಅನ್ನು ಬದಲಾಯಿಸಿ ನೋಡ್ರಿ. 2x 2s ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ +4y ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ -4y ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ +4y -24 ಏನಪ್ಪ ಅಂತಂದ್ರೆ 2 ಇದ್ದಿದ್ದನ್ನು ಏನಪ್ಪ ಅಂತಂದ್ರೆ ನೋಡ್ರಿ 2 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಡಿವೈಡೆಡ್ ಬೈ ಆಗ್ತದೆ. ಏನಪ್ಪ ಅಂದ್ರೆ x =
40 ಏನಪ್ಪ ಅಂದ್ರೆ 4y ಮೈನಸ್ 24 ಡಿವೈಡೆಡ್ ಬೈ 2 ಆಗ್ತದೆ. ಎರಡರದ ಏನಪ್ಪ ಅಂತಂದ್ರೆ ಎಲ್ ಸಿ ಎಮ್ ಏನಪ್ಪ ಅಂದ್ರೆ 4 ಇಲ್ಲಿ 4 ಅದ, ಇಲ್ಲಿ ಏನು 2 ಅದ, ಇಲ್ಲಿ ಏನಪ್ಪ ಅಂತಂದ್ರೆ 2 ಕಾಮನ್ 2 ಕಾಮನ್ ತೆಗೆದಾಕಳಿ ಏನಪ್ಪ ಅಂತಂದ್ರೆ ಇಲ್ಲಿ ತೆಳಗಿಂದ 2 ಡಿವೈಡೆಡ್ ಬೈ 2 ಈ 2 ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಈಕ್ವಲ್ ಟು ಎಷ್ಟು ಬರ್ತದೆ 2y ಮೈನಸ್ 12 ಆಗ್ತದೆ. ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ಏನಪ್ಪ ಅಂತಂದ್ರೆ ಸಮೀಕರಣವನ್ನು ಬಿಡಿಸಿದ ಕಡೆ ಎಕ್ಸ್ ಮೈನಸ್ 2y ಏನಪ್ಪ ಅಂತಂದ್ರೆ ಮೈನಸ್ 12 ಸಿಗ್ತದೆ. ಆ ಸಮೀಕರಣ 3 ಅಂತ ಅನ್ಕೊಳ್ರಿ. ಇದು ಸಮೀಕರಣ 3 ಅಂತ ಅನ್ಕೊಳ್ರಿ. ಎಕ್ಸನ ಬೆಲೆಯನ್ನು ಏನಪ್ಪ ಅಂತಂದ್ರೆ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂದ್ರೆ ಎಷ್ಟು ಬಂದದ 2y ಮೈನಸ್ ಎಕ್ಸ್ ಈಕ್ವಲ್ ಟು 2y ಮೈನಸ್ 12 ಬಂದದ. ಅದನ್ನು ಏನಪ್ಪ ಅಂತಂದ್ರೆ ಸಮೀಕರಣ 1ದಾಗ ಹಾಕ್ರಿ. ಅಂದ್ರೆ 2 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದದ 2y ಮೈನಸ್ 12 ಅಂದ್ರೆ ಎಕ್ಸ್ ವ್ಯಾಲ್ಯೂ 2y ಮೈನಸ್ 12 ಅಂದ್ರೆ ಏನಪ್ಪ ಅಂದ್ರೆ ಪ್ಲಸ್ 3y ಅಷ್ಟೇ ಇಡ್ರಿ. ಈಕ್ವಲ್ ಟು ಏನಪ್ಪ ಅಂದ್ರೆ 11 ಅಷ್ಟೇ ಇಟ್ಟು 4y ಏನಪ್ಪ ಅಂತಂದ್ರೆ 2 ಎಳ್ಳೆ ಅಷ್ಟು 4y ಏನಪ್ಪ ಅಂತಂದ್ರೆ 2 12 ಏನಪ್ಪ ಅಂತಂದ್ರೆ 2 12 24 ಮೈನಸ್ 24 ಮೈನಸ್ 24 ಅಷ್ಟೇ ಇಟ್ಟು ಪ್ಲಸ್ ಏನಪ್ಪ ಅಂತಂದ್ರೆ 3y ಅಷ್ಟೇ ಇಟ್ಟರೆ ಈಕ್ವಲ್ ಟು ಏನಪ್ಪ ಅಂದ್ರೆ 11 ಅಷ್ಟೇ ಇಟ್ಟು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪ್ಲಸ್ ಏನಪ್ಪ ಅಂದ್ರೆ 3y ಪ್ಲಸ್ 4y ಎಷ್ಟಾಗ್ತದೆ 7y. ಇದು ಏನಪ್ಪ ಅಂದ್ರೆ ಮೈನಸ್ 24 ಇದ್ದಿದ್ದಾನೆ ಈ ಕಡೆ ಹೋದ್ರೆ ಏನಾಗ್ತದೆ ಪ್ಲಸ್ 24 ಅಂದ್ರೆ 11 ಪ್ಲಸ್ 24 ಆಗ್ತದೆ. 7y ಈಕ್ವಲ್ ಟು ಏನಪ್ಪ ಅಂತಂದ್ರೆ 35 ಆಗ್ತದೆ. ಇದು ಇಂಟು ಇದ್ದಿದ್ದಾನೆ ಏನಪ್ಪ ಅಂತಂದ್ರೆ ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ. y ಈಕ್ವಲ್ ಟು ಏನಪ್ಪ ಅಂದ್ರೆ 35 ಡಿವೈಡೆಡ್ ಬೈ 7 ಆಗ್ತದೆ. 7 1 7 7 5 35. ಹಾಗಾದರೆ y ಈಕ್ವಲ್ ಟು ಎಷ್ಟು ಬಂತು 5 ಬಂತು. y ಈಕ್ವಲ್ ಟು ಎಷ್ಟು ಬಂತು y ಈಕ್ವಲ್ ಟು ಎಷ್ಟು ಬಂತು 5 ಬಂತು. ಆ ಬಂದಂಥ y ವ್ಯಾಲ್ಯೂವನ್ನು ಏನಪ್ಪ ಅಂತಂದ್ರೆ ಸಮೀಕರಣ ಎಷ್ಟರಲ್ಲಿ ತುಂಬಿದ್ರಿ 3ರದಾಗಿ ತುಂಬ್ರಿ. ಅಂದರೆ ಏನಂತ ಎಕ್ಸ್ ಈಕ್ವಲ್ ಟು ಎಷ್ಟು ಸಮೀಕರಣ 3 ಏನು ಬಂದದ ಎಕ್ಸ್ ಈಕ್ವಲ್ ಟು 2 ಏನಪ್ಪ ಅಂದ್ರೆ 2y ಮೈನಸ್ 12 ಬಂದದ. ಹಾಗಾದರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 2 ಇಂಟು ಏನಪ್ಪ ಅಂತ y ವ್ಯಾಲ್ಯೂ ಎಷ್ಟದ 5 ಬಂದದ ಮೈನಸ್ 12 ಅಂದರೆ ಏನಪ್ಪ ಅಂದ್ರೆ 2 5 ಎಷ್ಟು 10 ಮೈನಸ್ 12 ಏನಾಗ್ತದೆ ಏನಪ್ಪ ಅಂದ್ರೆ ಮೈನಸ್ 2 ಆಗ್ತದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಬಂತು ಏನಪ್ಪ ಅಂತಂದ್ರೆ ಮೈನಸ್ ಏನಪ್ಪ ಅಂತಂದ್ರೆ 2. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ y ವ್ಯಾಲ್ಯೂ ಎಷ್ಟು ಬಂತು 2 ಬಂದದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೂ ಒಂದು ಕ್ವಶನ್ ಕೇಳಿದಾರೆ. ಅದ್ರಾಗ ಏನಪ್ಪ ಅಂತಂದ್ರೆ y ಈಕ್ವಲ್ ಟು ಏನಪ್ಪ ಅಂತಂದ್ರೆ ಇದನ್ನು ಏನಪ್ಪ ಅಂತಂದ್ರೆ y ಈಕ್ವಲ್ ಟು mx ಪ್ಲಸ್ ಸಿ ಅನ್ನು ಏನಪ್ಪ ಅಂತಂದ್ರೆ ಇಟ್ಕೊಂಡಾಗ ಎಮ್ನ ವ್ಯಾಲ್ಯೂ ಏನಪ್ಪ ಅಂದ್ರೆ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ. y ಜಾಗದಾಗ ಏನಪ್ಪ ಅಂತಂದ್ರೆ ಎಷ್ಟು ಬಂದದ ವ್ಯಾಲ್ಯೂ 5 ಬಂದದ ಅಷ್ಟೇ ಇಡ್ರಿ. ಈಕ್ವಲ್ ಟು ಏನಪ್ಪ ಅಂದ್ರೆ ಎಮ್ ಜಾಗದಾಗ ಎಮ್ ಅಷ್ಟೇ ಇಡ್ರಿ ಗೊತ್ತಿಲ್ಲ ಅದೇ ಎಮ್ ವ್ಯಾಲ್ಯೂವನ್ನು ಕಂಡು ಹಿಡೀರಿ ಅಂತ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂವನ್ನು ಏನಪ್ಪ ಅಂದ್ರೆ ಎಷ್ಟದ ಏನಪ್ಪ ಅಂತಂದ್ರೆ -2 ಅದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ -2 ತುಂಬ್ರಿ ಪ್ಲಸ್ 3 ಅಷ್ಟೇ ಹೇಳ್ರಿ. ಏನಪ್ಪ ಅಂತಂದ್ರೆ ಪ್ಲಸ್ ಇದ್ದಿದ್ದಾನೆ ಈ ಕಡೆ ಬಂದರೆ ಏನಾಗ್ತದೆ -3 ಆಗ್ತದೆ. ಏನಪ್ಪ ಅಂತಂದ್ರೆ -2 ಇಂಟು ಎಮ್ -2m ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 5ರದಾಗ ಏನಪ್ಪ ಅಂತಂದ್ರೆ 3 ಕಳೆದ್ರೆ ಎಷ್ಟಾಗುತ್ತೆ 2 ಉಳಿತದೆ. -2m ಈಕ್ವಲ್ ಟು ಏನಪ್ಪ ಅಂದ್ರೆ 2 ಎಮ್ ಇದ್ದಿದ್ದಾನೆ ಏನಪ್ಪ ಅಂತಂದ್ರೆ ಇಂಟು -2 ಇದ್ದಿದ್ದಾನೆ ಈ ಕಡೆ ಬಂದರೆ ಏನಾಗ್ತದೆ ಡಿವೈಡೆಡ್ ಬೈ ಆಗ್ತದೆ. 2 1 2 ಹಾಗಾದರೆ ಎಮ್ ಈಕ್ವಲ್ ಟು ಎಷ್ಟು ಬಂದದ -1 ಬಂದದ. ಹಾಗಾದರೆ ಎಮ್ ವ್ಯಾಲ್ಯೂ ಎಷ್ಟು -1. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ರಚಿಸಿ ಮತ್ತು ಆದೇಶ ವಿಧಾನದಿಂದ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಅವುಗಳನ್ನು ಏನಪ್ಪ ಅಂದ್ರೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದೇ ಕ್ವಶನ್ ಅದರಾಗ ಈ ರೀತಿ ಅದ ಏನಪ್ಪ ಅಂದ್ರೆ ಎರಡು ಸಂಖ್ಯೆಗಳು ಏನಪ್ಪ ಅಂತಂದ್ರೆ ವ್ಯತ್ಯಾಸವು ಏನಪ್ಪ ಅಂತಂದ್ರೆ 26 ಅದ. ಅದೇ ಏನಪ್ಪ ಅಂತಂದ್ರೆ ಮತ್ತು ಒಂದು ಸಂಖ್ಯೆ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದರ 3ರಷ್ಟಿದೆ. ಎಷ್ಟರದಾಗ 3ರಷ್ಟಿದೆ. ಅವುಗಳನ್ನು ಏನಪ್ಪ ಅಂತಂದ್ರೆ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲ ಸಂಖ್ಯೆಯು ಎಕ್ಸ್ ಮತ್ತು ಏನಪ್ಪ ಅಂತಂದ್ರೆ ಎರಡನೇ ಸಂಖ್ಯೆ y ಆದಾಗ ಏನಪ್ಪ ಅಂತಂದ್ರೆ y ಏನು ಮಾಡ್ಯದಪ್ಪ ಅಂತಂದ್ರೆ ಎಕ್ಸ್ಕ್ಕಿಂತ ದೊಡ್ಡದದ ಅಂತೇಳಿ ಏನಪ್ಪ ಅಂತಂದ್ರೆ ಆಗಿರುತ್ತದೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಕೊಟ್ಟಿರುವ ನಿಬಂಧನೆಯನ್ನು ಸಮೀಕರಣಗಳನ್ನು ಈ ರೀತಿ ಏನಪ್ಪ ಅಂತಂದ್ರೆ ನಾವು ನಿರೂಪಿಸ್ಬೇಕಾಗ್ತದೆ. ನೋಡ್ರಿ ಏನಪ್ಪ ಅಂತಂದ್ರೆ ಅವುಗಳ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ y ದೊಡ್ಡದ ಅಂದ ಕಡೆ ಏನಪ್ಪ ಅಂತಂದ್ರೆ yದಾಗ ಏನಪ್ಪ ಅಂತಂದ್ರೆ ಎಕ್ಸ್ ಅನ್ನ ಕಳೆದ ಕಡೆ ಎಷ್ಟು ಬಂದದ ಅವುಗಳ ವ್ಯತ್ಯಾಸ ಏನಪ್ಪ ಅಂದ್ರೆ 26. ಇದು ಸಮೀಕರಣ 1 ಅಂತ ಅನ್ಕೊಳ್ರಿ. ಅದಕ್ಕಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಕೇಳಿದರೆ 3 ಪಟ್ಟು ಹೆಚ್ಚಾಗಿದೆ ಅಂತ ಕಳೆದ ಕಡೆಗೆ y ಈಕ್ವಲ್ ಟು 3 ಏನಪ್ಪ ಅಂತಂದ್ರೆ 3x ಸಮೀಕರಣ 2 ಅಂತ ಅನ್ಕೊಳ್ರಿ. ಇವೇನಪ್ಪ ಅಂತಂದ್ರೆ y ನ ಬೆಲೆಯನ್ನು ಇದು ಕೊಟ್ಟಂಥದ್ದು ಏನಪ್ಪ ಅಂದ್ರೆ ಆಲ್ರೆಡಿ y ಈಕ್ವಲ್ ಟು 3 ಏನಪ್ಪ ಅಂತಂದ್ರೆ 3x ಅದ. ಆ y ಬೆಲೆಯನ್ನು ಏನಪ್ಪ ಅಂದ್ರೆ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನೋಡ್ರಿ y ಏನಪ್ಪ ಅಂತಂದ್ರೆ y ಬೆಲೆ ಏನಪ್ಪ ಅಂದ್ರೆ 3x ಅದ. ಅಂದ್ರೆ y ಜಾಗದಾಗ ಏನು 3x ಮೈನಸ್ ಏನಪ್ಪ ಅಂದ್ರೆ x ಈಕ್ವಲ್ ಟು 26.
ಏನಪ್ಪ ಅಂತಂದ್ರೆ 3x ಒಂದು ಎಕ್ಸ್ ಕಳೆದ್ರೆ ಎಷ್ಟಾಗ್ತದೆ 2x = 26 ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನು ಸಿಕ್ತು ಏನಪ್ಪ ಅಂತಂದ್ರೆ 13 ಸಿಕ್ತು. ಎಕ್ಸ್ ಎಷ್ಟು ಏನಪ್ಪ ಅಂತಂದ್ರೆ 13 ಸಿಕ್ತು. ನೆಕ್ಸ್ಟ್ ಎಕ್ಸ್ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ನೋಡ್ರಿ ಆದೇಶಿಸ್ರಿ ಏನಪ್ಪ ಅಂತಂದ್ರೆ y ಏನಪ್ಪ ಅಂತಂದ್ರೆ 2ರಲ್ಲಿ y = 3 ಇಂಟು ಏನಪ್ಪ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದದ 13 ಬಂದದ. 13 ಏನಪ್ಪ ಅಂತಂದ್ರೆ 13 3 ಎಷ್ಟು 39. ಹಾಗಾದ್ರೆ ಏನಪ್ಪ ಅಂತಂದ್ರೆ x = 13 y = ಎಷ್ಟು ಬಂದದ 39 ಬಂದದ. ಈ ರೀತಿ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದೆ. ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಪ್ಪ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ, ಎಲ್ಲ ಈಸಿ ಆದಂಥ ಪ್ರಶ್ನೆಗಳಿರ್ತಾವೆ. ಏನಪ್ಪ ಅಂತಂದ್ರೆ ಭಾಳ ಈಸಿ ಆದಂಥ ಪ್ರಶ್ನೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋದನ್ನು ಹಿಡಿದು ಏನಪ್ಪ ಅಂತಂದ್ರೆ ಈಸಿ ಆಗ್ತಾವೆ. ನೋಡ್ರಿ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಎರಡು ಏನಪ್ಪ ಅಂತಂದ್ರೆ ಪರಿಪೂರಕ ಕೋನಗಳಲ್ಲಿ ಏನಪ್ಪ ಅಂದ್ರೆ ಕೊಟ್ಟ ಕೋನಗಳು ಚಿಕ್ಕ ಕೋನಗಳಕ್ಕಿಂತ ಏನಪ್ಪ ಅಂತಂದ್ರೆ 18 ಡಿಗ್ರಿ ಅಧಿಕವಾಗಿದೆ, ಅವುಗಳನ್ನು ಏನಪ್ಪ ಅಂತಂದ್ರೆ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ. ನೋಡ್ರಿ ಯಾವ ರೀತಿಯಾಗಿ ಕಂಡು ಹಿಡಿತಾರ ಅನ್ನೋದು ನೋಡ್ರಿ. ಪರಿಪೂರಕ ಕೋನ ಅಂದ್ರೆ ಏನಪ್ಪ ಅಂತಂದ್ರೆ ಆ ಎಷ್ಟೇ ಕೋನಗಳಿರಲಿ ಏನಪ್ಪ ಅಂತಂದ್ರೆ ಎರಡು ಕೋನಗಳ ಮೊತ್ತವು ಎಷ್ಟಾಗಿರಬೇಕು 180ಕ್ಕೆ ಏನಪ್ಪ ಅಂದ್ರೆ ಕೋನಗಳ ಮೊತ್ತವು ಎಷ್ಟಾಗಿರಬೇಕು, ಆ ಎರಡೂ ಕೋನಗಳ ಮೊತ್ತ 180ಕ್ಕೆ ಸಮನಾಗಿರಬೇಕು ಅಂತೇಳಿ ಪರಿಪೂರಕ ಕೋನ ಹೇಳುತ್ತದೆ. ನೋಡ್ರಿ ಕೊಟ್ಟಂಥದ್ದು ಏನಪ್ಪ ಅಂದ್ರೆ x + 3 = ಏನಪ್ಪ ಅಂತಂದ್ರೆ 18. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ 18 ಅದ ಅಂತ ಕೇಳಿದ್ದಾರೆ. ಒಂದು ಕೋನ ಕೊಟ್ಟಿದ್ದಾರೆ 18 ಅದ, ಇನ್ನೊಂದು ಕೋನ ಕಂಡು ಹಿಡಿಯಬೇಕು ಅಂದ್ರೆ x = y + ಏನಪ್ಪ ಅಂತಂದ್ರೆ 16. ಅದಕ್ಕಿಂತ ಏನಪ್ಪ ಅಂತಂದ್ರೆ ಚಿಕ್ಕದಾಗಿದೆ ಅಂದ್ರೆ ಏನಪ್ಪ ಅಂತಂದ್ರೆ ಅದು ಚಿಕ್ಕದಾಗಿದೆ ಅಂತೇಳಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಇಕ್ವೇಷನ್ದಾಗ ಏನಪ್ಪ ಅಂತ ಕಂಡು ಹಿಡಿಬೇಕು. ಅಂದ್ರೆ x - y = 18. x - y ಇದ್ದಿದ್ದನ್ನ ಈ ಕಡೆ ಹೋದ್ರೆ ಏನಾಗ್ತದೆ +y ಆಗ್ತದೆ. ನೋಡ್ರಿ ಎರಡನೇ ಇಕ್ವೇಷನನ್ನು ಯಾವ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಕೋನ ಇನ್ನೊಂದು ಕೋನದ ಏನಪ್ಪ ಅಂತಂದ್ರೆ ಕಳೆದಾಗ ಎಷ್ಟಾಗಿರ್ತದೆ 18 ಅದ ಅಂತ ಹೇಳಿದಾರೆ ಅವರು, 18 ಡಿಗ್ರಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇಕ್ವೇಷನ್ 2 ಇದು ಇಕ್ವೇಷನ್ 2 ಅದ. ಈ ಇಕ್ವೇಷನ್ 2 ಅನ್ನೋದನ್ನ ಏನಪ್ಪ ಅಂದ್ರೆ ಪ್ಲಸ್ ಏನಪ್ಪ ಅಂದ್ರೆ -2y ಏನಪ್ಪ ಅಂದ್ರೆ y ಇದ್ದಿದ್ದನ್ನ ಆ ಕಡೆ ಹೋದ್ರೆ ಏನಾಗ್ತದೆ ಏನಪ್ಪ ಅಂದ್ರೆ y + 18. ಇದು ಏನಪ್ಪ ಅಂತಂದ್ರೆ ಇಕ್ವೇಷನ್ 2. ಇದೇ ರೀತಿ ಬಂದದ ಇಲ್ಲೋ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ನೋಡ್ರಿ ಏನಪ್ಪ ಅಂದ್ರೆ x + ಏನಪ್ಪ ಅಂತಂದ್ರೆ x ಜಾಗದಾಗ ಏನಪ್ಪ ಅಂದ್ರೆ y + ಏನಪ್ಪ ಅಂತಂದ್ರೆ 18 ಹಾಕ್ಬೇಕಾಗ್ತದೆ. x ಜಾಗದಾಗ ಏನಪ್ಪ ಅಂದ್ರೆ y + 18 ಪ್ಲಸ್ y ಅಷ್ಟೇ ಇಡ್ರಿ = ಏನಪ್ಪ ಅಂದ್ರೆ 180ಕ್ಕೆ 180 ಇಡ್ರಿ. ಏನಪ್ಪ ಅಂತಂದ್ರೆ y + y ಎಷ್ಟಾಗ್ತದೆ 2y ಆಗ್ತದೆ. 18 ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ ಆಗ್ತದೆ. ಏನಪ್ಪ ಅಂದ್ರೆ 2y ಆಗ್ತದೆ. 118 ಏನಪ್ಪ ಅಂದ್ರೆ 180 18 ಕಳೆದ್ರೆ ಎಷ್ಟಾಗ್ತದೆ 162 ಆಗ್ತದೆ. ಹಾಗಾದ್ರೆ ಏನಪ್ಪ ಅಂದ್ರೆ ಇಂಟು 2 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ 2 ಆಗ್ತದೆ. 8 1 ಏನಪ್ಪ ಅಂತಂದ್ರೆ 2 1 2 2 8 16 2 1 2 ಅಂದ್ರೆ y = ಎಷ್ಟು ಬಂತು 81 ಬಂತು. y = ಎಷ್ಟು ಬಂತು 81 ಬಂತು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ y ವ್ಯಾಲ್ಯೂವನ್ನು ಕಂಡುಹಿಡಿದ್ರಿ. y ವ್ಯಾಲ್ಯೂವನ್ನು ಏನಪ್ಪ ಅಂತಂದ್ರೆ y ವ್ಯಾಲ್ಯೂವನ್ನು ಸಿಕ್ಕಿದೆ. y ವ್ಯಾಲ್ಯೂವನ್ನು ಬೆಲೆಯನ್ನು ಏನಪ್ಪ ಅಂತಂದ್ರೆ ಎದರಾಗ ತುಂಬ್ತೀರಿ ಏನಪ್ಪ ಅಂತಂದ್ರೆ ಸಮೀಕರಣ 2ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಸಮೀಕರಣ 2 ಎಲ್ಲಿ ಅದ ನೋಡ್ರಿ. ಸಮೀಕರಣ 2 x = 81 y ವ್ಯಾಲ್ಯೂ ಎಷ್ಟು ಬಂದದ 81 ಬಂದ. 81 + 18 18 ಅಂದರೆ ಎಷ್ಟು 81 + 18 ಎಷ್ಟಾಗ್ತದೆ 99 ಡಿಗ್ರಿ ಆಗ್ತದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ ಏನಪ್ಪ ಅಂತಂದ್ರೆ 99. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ y ವ್ಯಾಲ್ಯೂ ಎಷ್ಟು ಬಂದದ 81 ಡಿಗ್ರಿ. ಅಂದ್ರೆ ಏನಪ್ಪ ಅಂತಂದ್ರೆ ಎಕ್ಸರ ಕೋನ 99 ಡಿಗ್ರಿ ಆಗಿರ್ತದೆ, ವೈರ ಕೋನ ಎಷ್ಟಾಗಿರ್ತದಪ್ಪ ಅಂತಂದ್ರೆ 81 ಡಿಗ್ರಿ ಆಗಿರ್ತದೆ ಅಂತೇಳಿ ನಾವು ಕಲಿತೇವೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಿಡಿಸ್ಕೋಬೇಕಾಗ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಕ್ರಿಕೆಟ್ ತಂಡವೊಂದರ ಏನಪ್ಪ ಅಂದ್ರೆ ತರಬೇತುಗಾರ್ತಿಯು ಏನಪ್ಪ ಅಂದ್ರೆ 7 ಏನಪ್ಪ ಅಂತಂದ್ರೆ ಬ್ಯಾಟ್ಗಳು ಮತ್ತು 6 ಚೆಂಡುಗಳನ್ನು ಏನಪ್ಪ ಅಂತಂದ್ರೆ 3800ಕ್ಕೆ ಏನಪ್ಪ ಅಂದ್ರೆ ಕೊಳ್ಳುತ್ತಾರೆ. ಆ ಬಳಿಕ 3 ಬ್ಯಾಟ್ಗಳು ಮತ್ತು 5 ಚೆಂಡುಗಳು ಅವುಗಳ ರೂಪಾಯಿ ಏನಪ್ಪ ಅಂದ್ರೆ ರೂಪಾಯಿ ಏನಪ್ಪ ಅಂದ್ರೆ 1750 ರೂಪಾಯಿಗೆ ಕೊಳ್ಳುತ್ತಾರೆ. ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಯನ್ನು ಏನಪ್ಪ ಅಂತಂದ್ರೆ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ. ಮೊದಲಿಗೆ ಏನಪ್ಪ ಅಂದ್ರೆ ಖರೀದಿ ಮಾಡ್ತಾರೆ. ಅಂದ್ರೆ 7 ಬ್ಯಾಟ್ ಅಂದ್ರೆ ಏನಪ್ಪ ಅಂದ್ರೆ ಎಕ್ಸ್ ಆಗಿರಲಿ, ಬ್ಯಾಟ್ ಅಂದ್ರೆ ಎಕ್ಸ್ ರೂಪಾಯಿ ಆಗಿರಲಿ, ಏನಪ್ಪ ಅಂತಂದ್ರೆ ಚೆಂಡು ಅಂದ್ರೆ ಏನಪ್ಪ ಅಂತಂದ್ರೆ y ಆಗಿರಲಿ. ಏನಪ್ಪ ಅಂತಂದ್ರೆ 7 ಬ್ಯಾಟು ಮತ್ತು 6 ಚೆಂಡುಗಳು 7x + 6y = ಎಷ್ಟಕ್ಕೆ ತೊಂದರೆ ಏನಪ್ಪ ಅಂದ್ರೆ ರೂಪಾಯಿ
ಏನಪ್ಪ ಅಂದ್ರೆ 3800ಕ್ಕೆ ತೊಗೊಂಡು ಸಮೀಕರಣ 1 ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಮತ್ತೇನಪ್ಪ ಅಂತಂದ್ರೆ ಬಳಿಕ 3 ಬ್ಯಾಟ್ಗಳು 3x ಪ್ಲಸ್ ಏನಪ್ಪ ಅಂತಂದ್ರೆ 5 ಚೆಂಡುಗಳು 5y ಎಷ್ಟು ತೊಗೊಂಡ್ರೆ ಎಷ್ಟಕ್ಕೆ ತೊಗೊಂಡ್ರೆ 1750 ರೂಪಾಯಿಗೆ ತೊಗೊಂಡ್ರೆ. ಸಮೀಕರಣ 2 ಅನ್ಕೊಳ್ಳೋಣ. ಸಮೀಕರಣ 1 ಏನಪ್ಪ ಅಂತಂದ್ರೆ 7x ಅಷ್ಟೇ ಹೇಳ್ರಿ. ಏನಪ್ಪ ಅಂತಂದ್ರೆ 6y ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ ಪ್ಲಸ್ 6y ಇದ್ದಿದ್ದನ್ನು ಮೈನಸ್ 6y ಆಗ್ತದೆ. ಈ 7 ಇದ್ದಿದ್ದನ್ನು ಏನಪ್ಪ ಅಂತಂದ್ರೆ ಈ ಕಡೆ ಹೋದ್ರೆ ಏನಾಗ್ತದೆ x = 3800 ಮೈನಸ್ 6y ಡಿವೈಡೆಡ್ ಬೈ 7. ಇದನ್ನು ಏನಪ್ಪ ಅಂತಂದ್ರೆ ಸಮೀಕರಣ 3 ಅಂತ ಅನ್ಕೊಳ್ಳೋಣ. ಏನಪ್ಪ ಅಂತಂದ್ರೆ ಎಕ್ಸ್ ಏನಪ್ಪ ಅಂತಂದ್ರೆ ಬೆಲೆಯನ್ನು ತೆಗೆದುಕೊಂಡಿದೆ. ಆ ಎಕ್ಸ್ ಬೆಲೆಯನ್ನು ಏನಪ್ಪ ಅಂದ್ರೆ ಸಮೀಕರಣ 2ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಸಮೀಕರಣದಲ್ಲಿ ಏನಪ್ಪ ಅಂತಂದ್ರೆ 2ರಲ್ಲಿ ಆದೇಶಿಸಿದಾಗ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದದ 3800 ಮೈನಸ್ 6y ಡಿವೈಡೆಡ್ ಬೈ 7 ಬಂದದ. ಅಂದ್ರೆ 3 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ಎಕ್ಸ್ ಜಾಗದಾಗ ಏನಪ್ಪ ಅಂತಂದ್ರೆ 3800 ಮೈನಸ್ 6y ಡಿವೈಡೆಡ್ ಬೈ 7 ಅಷ್ಟೇ ಇಡ್ರಿ. ಪ್ಲಸ್ 5y ಅಷ್ಟೇ ಇಡ್ರಿ. ಈಕ್ವಲ್ ಟು 7 ಏನಪ್ಪ ಅಂತಂದ್ರೆ 1750. ನೆಕ್ಸ್ಟ್ ಏನಾಗ್ತದೆ ಏನಪ್ಪ ಅಂತಂದ್ರೆ ಇಂಟು ಮಾಡಿರಿ ಎಷ್ಟಾಗ್ತದೆ 3 ಇಂಟು 3800 ಎಷ್ಟಾಗ್ತದೆ 11400 ಆಗ್ತದೆ. ಮೈನಸ್ ಏನಪ್ಪ ಅಂದ್ರೆ 3 6 ಎಷ್ಟಾಗ್ತದೆ 18y ಆಗ್ತದೆ. ಪ್ಲಸ್ ಏನಪ್ಪ ಅಂತಂದ್ರೆ LCM ತೆಗಿರಿ. 7 ಮತ್ತು 1ರದ LCM ಏನಾಗ್ತದೆ 7 ಆಗ್ತದೆ. 7 5 35 y ಡಿವೈಡೆಡ್ ಬೈ 7 ಈಕ್ವಲ್ ಟು ಏನಪ್ಪ ಅಂತಂದ್ರೆ 1750 ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 11400 ಪ್ಲಸ್ 17 ಏನಪ್ಪ ಅಂತಂದ್ರೆ ಮೈನಸ್ 18y ಪ್ಲಸ್ ಏನಪ್ಪ ಅಂದ್ರೆ 35y ಎಷ್ಟಾಗ್ತದೆ ಪ್ಲಸ್ 17y ಆಗ್ತದೆ. ಇಂಟು ಏನಪ್ಪ ಅಂತಂದ್ರೆ 1750 ಇಂಟು 7 ಎಷ್ಟಾಗ್ತದೆ 12250 ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ 17y ಅಷ್ಟೇ ಇಡ್ರಿ. ಇದು ಏನಪ್ಪ ಅಂದ್ರೆ 11400 ಇದ್ದಿದ್ದನ್ನು ಈ ಕಡೆ ಹೋಯ್ದಾನೆ ಪ್ಲಸ್ ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ ಆಗ್ತದೆ. ಏನಪ್ಪ ಅಂದ್ರೆ 12250 11400 ಕಳೆದ್ರೆ ಎಷ್ಟು ಆಗ್ತದೆ ಅದು ಏನಪ್ಪ ಅಂದ್ರೆ 850 ಉಳಿತದೆ. ನೆಕ್ಸ್ಟ್ ಏನಪ್ಪ ಅಂತ 17 ಇಂಟು y ಈಕ್ವಲ್ ಟು ಏನಪ್ಪ ಅಂದ್ರೆ 850. y ಈಕ್ವಲ್ ಟು ಏನಪ್ಪ ಅಂದ್ರೆ ಇಂಟು 17 ಇದ್ದಿದ್ದಾನೆ ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ. 17 1 17 17 5 ಎಷ್ಟು 17 5 85 ಏನಪ್ಪ ಅಂತಂದ್ರೆ 0 ಏನಪ್ಪ ಅಂತಂದ್ರೆ y ಈಕ್ವಲ್ ಟು ಎಷ್ಟು ಬಂತು ಏನಪ್ಪ ಅಂದ್ರೆ 50 ಬಂತು. y ಈಕ್ವಲ್ ಟು ಎಷ್ಟು ಬಂತು 50 ಬಂತು. y ಈಕ್ವಲ್ ಟು 15 ಬಂತು. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ y ಈಕ್ವಲ್ ಟು 15 ಬಂದದ ಅಂದ ಕಡೆ ಏನಪ್ಪ ಅಂತಂದ್ರೆ ಇದು ಸಮೀಕರಣ ಏನಪ್ಪ ಅಂತಂದ್ರೆ 3ರದಾಗ ಏನಪ್ಪ ಅಂತಂದ್ರೆ ಆದೇಶಿಸ್ರಿ. ನೋಡ್ರಿ x ಈಕ್ವಲ್ ಟು ಏನಪ್ಪ ಅಂದ್ರೆ 3800 ಮೈನಸ್ 6 ಇಂಟು ಏನಪ್ಪ ಅಂತಂದ್ರೆ y ವ್ಯಾಲ್ಯೂ ಎಷ್ಟದ 50 ಬಂದದ 50 ಡಿವೈಡೆಡ್ ಬೈ 7 3800 ಮೈನಸ್ ಏನಪ್ಪ ಅಂತಂದ್ರೆ 6 ಇಲ್ಲೇ 30 300 ಡಿವೈಡೆಡ್ ಬೈ ಏನಪ್ಪ ಅಂದ್ರೆ 7 ಆಗ್ತದೆ. ನೋಡ್ರಿ ಏನಪ್ಪ ಅಂತಂದ್ರೆ ಇದರ 3800ದಾಗ ಏನಪ್ಪ ಅಂದ್ರೆ 300 ಕಳೆದ್ರೆ 30 ಏನಪ್ಪ ಅಂತಂದ್ರೆ 3500 ಡಿವೈಡೆಡ್ ಬೈ 7 ಆಗ್ತದೆ. 7 1 7 5 ಏನಪ್ಪ ಅಂತಂದ್ರೆ 7 5 35 2 0 ಏನಪ್ಪ ಅಂತಂದ್ರೆ ಎಕ್ಸ್ ಬ್ಯಾಟಿನ ಬೆಲೆ ಎಷ್ಟು ಬರ್ತದ ಅಂದ್ರೆ ಬ್ಯಾಟಿನ ಬೆಲೆ ಏನಪ್ಪ ಅಂತಂದ್ರೆ ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿದ್ದೆವು. ನೋಡ್ರಿ ಬ್ಯಾಟಿನ ಬೆಲೆ ಏನಪ್ಪ ಅಂತಂದ್ರೆ ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿದ್ದೆವು. ಬ್ಯಾಟಿನ ಬೆಲೆ ಎಕ್ಸ್ ಆಗಿರಲಿ. ಎಕ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂದದ 500 ಬಂದದ. ಅಂದ್ರೆ ಬ್ಯಾಟಿನ ಬೆಲೆ ಇದು ಬ್ಯಾಟಿಂದು. ಅದೇ ರೀತಿಯಾಗ ಏನಪ್ಪ ಅಂತಂದ್ರೆ ಚೆಂಡಿನ ಬೆಲೆ ಏನಪ್ಪ ಅಂತಂದ್ರೆ y ಅನ್ಕೊಂಡಿದ್ದೆವು. y ಈಕ್ವಲ್ ಟು ಎಷ್ಟು ಬಂದದ 50 ಬಂದದ. ಹಾಗಾದ್ರೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಬಿಡಿಸ್ಬೇಕಾಗ್ತದೆ. ನೋಡ್ರಿ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇದು 3ನೇ ಪ್ರಶ್ನೆ ಇದೆ ಮುಖ್ಯವಾದಂಥದ್ದು. ನೋಡ್ರಿ ಏನಪ್ಪ ಅಂತಂದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಸಬ್ ಕ್ವಶನ್ 3ನೇದದ. ನೋಡ್ರಿ ಒಂದು ನಗರದಲ್ಲಿ ಏನಪ್ಪ ಅಂದ್ರೆ ಟ್ಯಾಕ್ಸಿ ಬಾಡಿಗೆಯು ಏನಪ್ಪ ಅಂತಂದ್ರೆ 2 ಭಾಗಗಳಿಂದ ಕೂಡಿದೆ. ಮೊದಲನೆಯದು ಏನಪ್ಪ ಅಂತಂದ್ರೆ ನಿಗದಿತ ಬಾಡಿಗೆಯ ಮತ್ತು ಎರಡನೆಯದು ಚಲಿಸಿದ ದೂರಕ್ಕೆ ಏನಪ್ಪ ಅಂದ್ರೆ ಅನುಗುಣವಾಗಿ ಬಾಡಿಗೆ ಇದೆ. ಇವೆರಡನ್ನು ಏನಪ್ಪ ಅಂದ್ರೆ ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಅಂದರೆ ಎರಡೂ ಸೇರಿಸೋದು ಏನಪ್ಪ ಅಂತಂದ್ರೆ ನಿಗದಿತ ಮತ್ತು ಏನಪ್ಪ ಅಂತಂದ್ರೆ ಕ್ರಮೇಣ ಅನುಗತವಾಗಿ ಏನಪ್ಪ ಅಂತಂದ್ರೆ ಎರಡೂ ಬಾಡಿಗೆಯನ್ನು ಸೇರಿಸಿದ್ರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ಒಟ್ಟು ಬಾಡಿಗೆ ಅಂತ ಕರಿತೀವಿ. ಒಟ್ಟು ಬಾಡಿಗೆಯು ಏನಪ್ಪ ಅಂತಂದ್ರೆ 10 ಕಿಲೋಮೀಟರ್ ಪ್ರಯಾಣಕ್ಕೆ ಏನಪ್ಪ ಅಂತಂದ್ರೆ ರೂಪಾಯಿ 105 ರೂಪಾಯಿ ಏನಪ್ಪ ಅಂತ ತೆಗೆದುಕೊಳ್ತಾರೆ. ಏನಪ್ಪ ಅಂದ್ರೆ ಒಟ್ಟು ಬಾಡಿಗೆ ಏನಪ್ಪ ಅಂದ್ರೆ 10 ಕಿಲೋಮೀಟರ್ಗೆ ಎಷ್ಟು ತೊಗೊತಂದ್ರೆ 100 ಏನಪ್ಪ ಅಂದ್ರೆ 105 ರೂಪಾಯಿ ತೊಗೊತಂದ್ರೆ. 15 ಪ್ರಯಾಣಕ್ಕೆ ಏನಪ್ಪ ಅಂತಂದ್ರೆ 15 ಕಿಲೋಮೀಟರ್ ಪ್ರಯಾಣಕ್ಕೆ ಏನಪ್ಪ ಅಂದ್ರೆ 155 ರೂಪಾಯಿ ಆದರೆ ಏನಪ್ಪ ಅಂದ್ರೆ ಹಾಗಾದರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಏನಪ್ಪ ಅಂತಂದ್ರೆ ಕಿಲೋಮೀಟರ್ನ ಪ್ರಯಾಣಕ್ಕೆ ಬಾಡಿಗೆಯ ದರವನ್ನು ಕಂಡುಹಿಡಿಯಿರಿ. ಪ್ರತಿ ಪ್ರಯಾಣಕ್ಕೆ ಏನಪ್ಪ ಅಂತಂದ್ರೆ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ನ ಬಾಡಿಗೆಯನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ.
ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನಿಗದಿತ ಏನಪ್ಪ ಅಂತಂದ್ರೆ ನೀಡಬೇಕಾದಂಥ ಒಟ್ಟು ಬಾಡಿಗೆ ಏನಪ್ಪ ಅಂತಂದ್ರೆ ಕಂಡು ಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ನೋಡ್ರಿ ಏನಪ್ಪ ಅಂತಂದ್ರೆ ನಿಗದಿತ ಬಾಡಿಗೆ ಎಕ್ಸ್ ಆಗಿರಲಿ, ನಿಗದಿತ ಬಾಡಿಗೆ ಏನಾಗಿರಲಿ ಎಕ್ಸ್ ಆಗಿರಲಿ, ಪ್ರತಿ ಕಿಲೋಮೀಟರ್ನ ಏನಪ್ಪ ಅಂತಂದ್ರೆ ಕಿಲೋಮೀಟ್ರಿಗೆ ಬಾಡಿಗೆ ವಾಯ್ ಆಗಿರಲಿ, ಬಾಡಿಗೆ ಏನಪ್ಪ ಅಂತಂದ್ರೆ ವಾಯ್ ಆಗಿರಲಿ. ಏನಪ್ಪ ಅಂತಂದ್ರೆ ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಬಾಡಿಗೆ ಏನಪ್ಪ ಅಂತಂದ್ರೆ ನಿಗದಿತ ಬಾಡಿಗೆ ಏನಪ್ಪ ಅಂದ್ರೆ ರೂಪಾಯಿ ಎಕ್ಸ್ ಆಗಿರಲಿ, ಅದೇ ರೀತಿ ಏನಪ್ಪ ಅಂದ್ರೆ ಪ್ರತಿ ಕಿಲೋಮೀಟರ್ನ ಮೀಟ್ರಿಗೆ ಏನಪ್ಪ ಅಂತಂದ್ರೆ ಬಾಡಿಗೆ ವಾಯ್ ಆಗಿರಲಿ. ಒಟ್ಟು ನಿಗಮಿತ ಏನಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ಏನಪ್ಪ ಅಂತಂದ್ರೆ 10y. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಗದಿತ ಬಾಡಿಗೆ ಏನಪ್ಪ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಏನಪ್ಪ ಅಂತಂದ್ರೆ 10 ಕಿಲೋಮೀಟರ್ಗೆ ಏನಪ್ಪ ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ 105 ರೂಪಾಯಿ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ನಿಗದಿತ ಬಾಡಿಗೆ ಏನಪ್ಪ ಅಂತಂದ್ರೆ ಪ್ರತಿ 10 ಕಿಲೋಮೀಟರ್ಗೆ ಏನಪ್ಪ ಅಂತಂದ್ರೆ 105 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿ ಇದು ಇಕ್ವೇಷನ್ 1 ಅಂತ ತಿಳ್ಕೊಳ್ರಿ. ಅದೇ ರೀತಿ ನಿಗದಿತ ಬಾಡಿಗೆ ಏನಪ್ಪ ಅಂತಂದ್ರೆ ಪ್ರತಿ 15 ಕಿಲೋಮೀಟರ್ಗೆ ಏನಪ್ಪ ಅಂತಂದ್ರೆ ಬಾಡಿಗೆ ದರ ಎಷ್ಟು ಕೊಟ್ಟಿದ್ದಾರೆ, ಇನ್ನೊಂದು ಅದು ಏನಪ್ಪ ಅಂತಂದ್ರೆ 155 ಕೊಟ್ಟಿದ್ದಾರೆ. ಇಕ್ವೇಷನ್ 2. ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅನ್ನ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಮೊದಲಿಗೆ ಏನಪ್ಪ ಅಂತಂದ್ರೆ ಇಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಇದೊಂದು 10 ಕಿಲೋಮೀಟರ್ ಅಂದ್ರೆ ಪ್ರತಿ ನಿಗದಿತ ಬಾಡಿಗೆಯು ಎರಡು ರೀತಿ ಅದ. ಏನಪ್ಪ ಅಂದ್ರೆ ಪ್ರತಿ ನಿಗದಿತ ಬಾಡಿಗೆ ಏನಪ್ಪ ಅಂತಂದ್ರೆ ಎಷ್ಟದ ಏನಪ್ಪ ಅಂತಂದ್ರೆ ಸೇರಿದಂತೆ ಏನಪ್ಪ ಅಂತಂದ್ರೆ 10 ಕಿಲೋಮೀಟರ್ಗೆ ಎಷ್ಟು ರೊಕ್ಕ ಕೊಟ್ಟಿದ್ದಾರೆ, 105 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿದಾಗ ಪ್ರತಿ 15 ಕಿಲೋಮೀಟರ್ಗೆ ಏನಪ್ಪ ಅಂತಂದ್ರೆ ಪ್ರತಿ 15 ಕಿಲೋಮೀಟರ್ ನಿಗದಿತ ಬಾಡಿಗೆ ಎಷ್ಟು ಕೊಟ್ಟಿದ್ದಾರೆ, 155 ರೂಪಾಯಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್. ನೆಕ್ಸ್ಟ್ ಸಮೀಕರಣ 1 ಏನಪ್ಪ ಅಂತಂದ್ರೆ ತೆಗೆದುಕೊಳ್ರಿ. ನೋಡ್ರಿ ಎಕ್ಸ್ ಇದ್ದಿದ್ದಾನ ಎಕ್ಸ್ ಅಷ್ಟೇ ಇಡ್ರಿ, ವಾಯ್ ಇದ್ದಿದ್ದಾನೆ ಏನಪ್ಪ ಅಂದ್ರೆ 105 ಅಷ್ಟೇ ಇಡ್ರಿ, ಪ್ಲಸ್ ಏನಪ್ಪ ಅಂತಂದ್ರೆ ವಾಯ್ ಇದ್ದ 10y ಇದ್ದಿದ್ದಾನೆ ಈ ಕಡೆ ಒಯ್ದ್ರೆ ಏನಾಗ್ತದೆ, -10y ಆಗ್ತದೆ. ಸಮೀಕರಣ 3 ಅಂತ ಅನ್ಕೊಳ್ರಿ. ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂದ್ರೆ ಎಕ್ಸ್ ಏನಪ್ಪ ಅಂದ್ರೆ 10 ಮೈನಸ್ ಏನಪ್ಪ ಅಂತಂದ್ರೆ 105 ಮೈನಸ್ 10y ಆಗ್ತದೆ. ಎಕ್ಸ್ ಬೆಲೆಯನ್ನು ಏನಪ್ಪ ಅಂತಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ 105ಗೆ ಏನಪ್ಪ ಅಂತಂದ್ರೆ ಎಷ್ಟು ಬಂತದ, 105 ಏನಪ್ಪ ಬೆಲೆ ಸಮೀಕರಣ 2ರಲ್ಲಿ. ಎಕ್ಸ್ ವ್ಯಾಲ್ಯೂ ಏನಪ್ಪ ಅಂತಂದ್ರೆ 105 ಮೈನಸ್ 10y ಹಾಕ್ಬೇಕು. 105 ಮೈನಸ್ 10y ಪ್ಲಸ್ ಏನಪ್ಪ ಅಂತಂದ್ರೆ 15y ಈಕ್ವಲ್ ಟು ಏನಪ್ಪ ಅಂದ್ರೆ 155 105 ಏನಪ್ಪ ಅಂತಂದ್ರೆ ಪ್ಲಸ್ ಏನಪ್ಪ ಅಂತಂದ್ರೆ 15y ಪ್ಲಸ್ 15y ಅದ ಏನಪ್ಪ ಅಂತಂದ್ರೆ 10y ಅದ ಏನಪ್ಪ ಅಂತಂದ್ರೆ 5y ಈಕ್ವಲ್ ಟು ಏನಪ್ಪ ಅಂತಂದ್ರೆ 155 ಏನಪ್ಪ ಅಂತಂದ್ರೆ 5y ಇಲ್ಲೇ ಇಲ್ರಿ. 105 ಇದ್ದಿದ್ದನ್ನ ಈ ಕಡೆ ಹೋದ್ರೆ ಏನಾಗ್ತದೆ, ಮೈನಸ್ ಆಗ್ತದೆ. y ಈಕ್ವಲ್ ಟು ಎಷ್ಟು ಆಗ್ತದೆ, 105 ಏನಪ್ಪ ಅಂದ್ರೆ 155ದಾಗ ಏನಪ್ಪ ಅಂತಂದ್ರೆ 105 ಕಳೆದ್ರೆ ಎಷ್ಟು, 50 ಇಂಟು 5 ಇದ್ದಿದ್ದನ್ನ ಈ ಕಡೆ ಬಂದ್ರೆ ಏನಾಗ್ತದೆ, ಭಾಗಾಕಾರ 5 1 5 10 ಏನಪ್ಪ ಅಂದ್ರೆ y ಈಕ್ವಲ್ ಟು ಎಷ್ಟು ಬಂತು, ಏನಪ್ಪ ಅಂತಂದ್ರೆ y ಈಕ್ವಲ್ ಟು 10 ಬಂತು. y ಈಕ್ವಲ್ ಟು 10 ಬಂತು. ನೆಕ್ಸ್ಟ್ ಏನು ಬರ್ತದೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದನ್ನ ಏನಪ್ಪ ಅಂದ್ರೆ ವಾಯು ಬೆಲೆಯನ್ನು ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂತಂದ್ರೆ ವಾಯು ಬೆಲೆಯನ್ನು ಸಮೀಕರಣ 3ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ನೋಡ್ರಿ, ಆದೇಶಿಸ್ರಿ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 105 ಮೈನಸ್ ಏನಪ್ಪ ಅಂತಂದ್ರೆ ಸಮೀಕರಣ 3 ಇಲ್ಲಿ ಅದ ನೋಡ್ರಿ. ವಾಯ್ 105 ಮೈನಸ್ 10 ಇಂಟು ಏನಪ್ಪ ಅಂತಂದ್ರೆ ಎಕ್ಸ್ ಏನಪ್ಪ ಅಂತಂದ್ರೆ ವಾಯಕ್ಕೆ ಏನಪ್ಪ ಅಂತಂದ್ರೆ 10 ಏನಪ್ಪ 10 ಎಷ್ಟು ಆಗ್ತದೆ, 100 ಆಗ್ತದೆ. 105ದಾಗ ಏನಪ್ಪ ಅಂದ್ರೆ 100 ಏನಪ್ಪ ಅಂದ್ರೆ ಕಳೆದ್ರೆ ಎಷ್ಟು, 5. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 100 ಬಂತು. ನಾವು ಏನಪ್ಪ ಅಂದ್ರೆ ಕೊಟ್ಟಂಥದ್ದು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದದ, ಎಕ್ಸ್ ವ್ಯಾಲ್ಯೂ ಏನಪ್ಪ ಅಂದ್ರೆ 5 ಬಂದದ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಗದಿತ ಏನಪ್ಪ ಅಂದ್ರೆ ಬಾಡಿಗೆ ರೂಪಾಯಿ 5, ನಿಗದಿತ ಬಾಡಿಗೆ ಎಷ್ಟದ, 5 ರೂಪಾಯಿ ಅದ. ಚಲಿಸಿದ ದೂರತಕ್ಕ ಅನುಗುಣವಾದಂತಹ ಬಾಡಿಗೆ ಎಷ್ಟದ, 10 ಅದ. ರೂಪಾಯಿ ಎಷ್ಟಾಗದ, 10 ಅಂದ್ರೆ ಏನಪ್ಪ ಅಂದ್ರೆ ಮೊದಲಿಗೆ ತಿಳ್ಕೊಂಡಿದ್ದೇವೆ ನಾವು ಏನಪ್ಪ ಅಂತಂದ್ರೆ ನಿಗದಿತ ಬಾಡಿಗೆ ಏನಪ್ಪ ಅಂತ ಎಷ್ಟದ, ಎಕ್ಸ್ ಅಂತ ಕೇಳಿದ್ದೀವಿ. ಕಿಲೋಮೀಟರ್ಗೆ ಬಾಡಿಗೆ ಏನಪ್ಪ ಅಂತಂದ್ರೆ ಪ್ರತಿ ಕಿಲೋಮೀಟರ್ ಬಾಡಿಗೆ ಏನಪ್ಪ ಅಂತಂದ್ರೆ ಬಾಡಿಗೆ ಎಷ್ಟು ರೂಪಾಯಿ ಏನಪ್ಪ ಅಂತಂದ್ರೆ ಮೀಟ್ರಿಗೆ ಎಷ್ಟದ ಅಂತ ಹೇಳಿದ್ದೀವಿ. ಏನಪ್ಪ ಅಂತಂದ್ರೆ ವಾಯ್ ಆಗಿರಲಿ ಅಂತ ಅನ್ಕೊಂಡಿದ್ದೀವಿ. ಅದೇ ಏನಪ್ಪ ಅಂತಂದ್ರೆ 10 ಅದ. ಏನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ 2y ಏನಪ್ಪ ಅಂತಂದ್ರೆ ಈಕ್ವಲ್ ಟು 5 ಪ್ಲಸ್ ಏನಪ್ಪ ಅಂತಂದ್ರೆ 25 ಏನಪ್ಪ ಅಂದ್ರೆ ಇಂಟು 10 ಎಷ್ಟು ಆಗ್ತದೆ, ಟೋಟಲ್ ಏನಾಗ್ತದೆ ಸಮೀಕರಣ 1ರದಾಗ ರೂಪಾಯಿಸ್ದಾಗ ಏನಪ್ಪ ಅಂತಂದ್ರೆ ರೊಕ್ಕದಾಗ ಕನ್ವರ್ಟ್ ಮಾಡ್ಬೇಕಾಗ್ತದೆ. ಏನಪ್ಪ ಅಂದ್ರೆ 5ಕ್ಕೆ 5 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ಪ್ಲಸ್ ಏನಪ್ಪ ಅಂತಂದ್ರೆ 25 ಪ್ಲಸ್ ಇಂಟು 10 ಎಷ್ಟಾಗ್ತದೆ, 5 ಇಂಟು ಏನಪ್ಪ ಅಂದ್ರೆ 5 ಪ್ಲಸ್ ಎಷ್ಟಾಗ್ತದೆ, 250 ಪ್ಲಸ್ ಏನಪ್ಪ ಅಂದ್ರೆ 5 ಎಷ್ಟಾಗ್ತದೆ, 255 ಆಗ್ತದೆ. ನೋಡ್ರಿ ಎಷ್ಟಾಗ್ತದೆ, ರೂಪಾಯಿ 255 ರೂಪಾಯಿ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಿಲ್ಲ, ಸಿಂಪಲ್ ಆಗಿ ಏನಪ್ಪ ನಿಗದಿತ ಬಾಡಿಗೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ನಿಗದಿತ ಏನಪ್ಪ ಅಂತಂದ್ರೆ ಪ್ರತಿ ಕಿಲೋಮೀಟರ್ ಬಾಡಿಗೆ ಏನಪ್ಪ ಅಂತಂದ್ರೆ ಎಕ್ಸ್ ಕೊಟ್ಟಿದ್ದಾರೆ. ಅದನ್ನು ಏನಪ್ಪ ಅಂತಂದ್ರೆ ಟೋಟಲ್ ಎಷ್ಟು ಕಿಲೋಮೀಟರ್ ಓಡ್ತಾನಪ್ಪ ಅಂತಂದ್ರೆ ಇಲ್ಲಿ 15 ಕಿಲೋಮೀಟರ್ ಟೋಟಲ್ ನೋಡ್ರಿ.
ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ 15 ಕಿಲೋಮೀಟರ್. ಅದೇ ರೀತಿಯಾಗಿ ಏನಪ್ಪ 15 ಪ್ಲಸ್ ಮೊದಲಿಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ 10 ಕಿಲೋಮೀಟ್ರ್ ಹೋಗ್ತಾನೆ. ಟೋಟಲ್ ಎಷ್ಟಾಗ್ತದೆ 25 ಕಿಲೋಮೀಟ್ರ್ ಹೋಗ್ತಾನೆ. 25 ಕಿಲೋಮೀಟ್ರ್ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಅದೇ 25 ಕಿಲೋಮೀಟ್ರ್ ಹೋಗ್ತಾನೆ. ಎಕ್ಸ್ ಪ್ಲಸ್ 25 ಇಂಟು ವೈ ಏನಪ್ಪ ಅಂತಂದ್ರೆ ಈಕ್ವಲ್ ಟು ಏನಪ್ಪ ಎಷ್ಟು ಆಗ್ತದೆ ಅಂತೇಳಿ ಎಕ್ಸ್ ವ್ಯಾಲ್ಯೂ ಎಷ್ಟು ಆಗ್ತದೆ, ಎಕ್ಸ್ ವ್ಯಾಲ್ಯೂಗೆ ಬಂದದ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದದ 5 ಬಂದದ. ಪ್ಲಸ್ 25 ಇಂಟು ಏನಪ್ಪ ಅಂತಂದ್ರೆ 10 ಎಷ್ಟು ಆಗ್ತದೆ 205 ಪ್ಲಸ್ ಏನಪ್ಪ ಅಂತಂದ್ರೆ 250 ಏನಪ್ಪ ಅಂತಂದ್ರೆ 250 ಪ್ಲಸ್ ಏನಪ್ಪ ಅಂತಂದ್ರೆ 5 ಎಷ್ಟಾಗ್ತದೆ 220 ಏನಪ್ಪ ಅಂದ್ರೆ 255 ಆಗ್ತದೆ. ಇಷ್ಟು ರೂಪಾಯಿಗಳನ್ನು ಅವನು ಟೋಟಲ್ ಒಟ್ಟು ದೂರವನ್ನು ನೋಡ್ರಿ 25 ಕಿಲೋಮೀಟ್ರ್ ಚಲಿಸ್ಯಾನ. ಏನಪ್ಪ ಅಂತಂದ್ರೆ ಇಲ್ಲಿ ಮೊದಲಿಗೆ 10 ಕಿಲೋಮೀಟ್ರ್, ಆಮ್ಯಾಗ ಏನಪ್ಪ ಅಂತಂದ್ರೆ 15 ಕಿಲೋಮೀಟ್ರ್, ಟೋಟಲ್ 15. ಇದು ಏನಪ್ಪ ಅಂತಂದ್ರೆ 25 ಎಲ್ಲಿದು ಬಂದೈತೆ ಚಿಂತೆ ಮಾಡಬೇಡ್ರಿ. ಎಲ್ಲಿದು ಮೊದಲಿಗೆ 10 ಕಿಲೋಮೀಟ್ರ, ಆಮ್ಯಾಗ ಏನಪ್ಪ ಅಂತಂದ್ರೆ 15 ಕಿಲೋಮೀಟ್ರ್, ಟೋಟಲಿ ಏನಪ್ಪ ಅಂತಂದ್ರೆ 25 ಕಿಲೋಮೀಟ್ರ್. ಮೊದಲಿಗೆ ಏನಪ್ಪ ಅಂತಂದ್ರೆ ಎಕ್ಸ್ ನಿಗದಿತ ಬಾಡಿಗೆ ಏನಪ್ಪ ಅಂತಂದ್ರೆ ನಿಗದಿತ ಏನಪ್ಪ ಅಂತಂದ್ರೆ ಬಾಡಿಗೆ ಎಷ್ಟದ, ಆಮ್ಯಾಗ ಏನಪ್ಪ ಅಂತಂದ್ರೆ ಪ್ರತಿ ಕಿಲೋಮೀಟ್ರಿಗೆ ಬಾಡಿಗೆ ಎಷ್ಟದಪ್ಪ ಅಂತಂದ್ರೆ ವಾಯ್ ಏನಪ್ಪ ಅಂತಂದ್ರೆ ವಾಯ್ ಅಂತ ಅನ್ಕೊಂಡಿದ್ದೀವಿ. ವಾಯ್ ಎಷ್ಟದಪ್ಪ ಅಂದ್ರೆ ಪ್ರತಿ ನಿಗದಿತ ಏನಪ್ಪ ಅಂತಂದ್ರೆ 10 ಏನಪ್ಪ ಅಂತಂದ್ರೆ 10 ರೂಪೀಸ್ ಅದ. 25 ಕಿಲೋಮೀಟ್ರ್ ಇಂಟು 10 ಏನಪ್ಪ ಅಂತಂದ್ರೆ 10 ರೂಪಾಯಿ, ಪ್ರತಿ ಕಿಲೋಮೀಟ್ರಿಗೆ 10 ರೂಪಾಯಿ ಅಂದ ಕಡೆಗೆ 250 ರೂಪಾಯಿ ಆಗ್ತದೆ. 250 ಪ್ಲಸ್ ಏನಪ್ಪ ಅಂತಂದ್ರೆ ಫಸ್ಟಿಗೆ ಎಷ್ಟದ ಅಂತೇಳಿ ನಿಗದಿತ ಬಾಡಿಗೆ ಎಷ್ಟದ ಏನಪ್ಪ ಅಂತಂದ್ರೆ 5 ರೂಪಾಯಿ ಅದ. ಅದಕ್ಕೆ 5 ರೂಪಾಯಿ ಏನು ಮಾಡಬೇಕು ಕೂಡಿಸ್ಬೇಕಾಗ್ತದೆ. 250 ಪ್ಲಸ್ 5 ರೂಪಾಯಿ ಎಷ್ಟು ಕೂಡಿಸ್ದ ಕಡೆ ಎಷ್ಟಾಗ್ತದೆ 250 ರೂಪಾಯಿ ಏನಪ್ಪ ಅಂತಂದ್ರೆ 55 ರೂಪಾಯಿ ಟೋಟಲ್ ಒಟ್ಟು ಬಾಡಿಗೆ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಒಂದು ಭಿನ್ನರಾಶಿ ಅಂಶ ಮತ್ತು ಛೇದವನ್ನು ಏನಪ್ಪ ಅಂದ್ರೆ ಛೇದಕ್ಕೆರಡಕ್ಕೂ ಎರಡನ್ನು ಏನಪ್ಪ ಅಂದ್ರೆ ಸೇರಿಸಿದರೆ ಆ ಭಿನ್ನರಾಶಿಯು 9/11 ಆಗ್ತದೆ. ಅಂದ್ರೆ ಅಂಶ ಮತ್ತು ಛೇದಕ್ಕೆ ಏನಪ್ಪ ಅಂತಂದ್ರೆ ಎರಡನ್ನು ಸೇರಿಸಿದಾಗ ಎಷ್ಟಾಗ್ತದೆ ಅಂತ ಹೇಳ್ಯಾರ. ಏನಪ್ಪ ಅಂತಂದ್ರೆ 9/11 ಆಗ್ತದೆ ಅಂತ ಹೇಳ್ಯಾರ. ಅದೇ ಅಂಶ ಮತ್ತು ಛೇದಕ್ಕೆ ಏನಪ್ಪ ಅಂದ್ರೆ 3 ಸೇರಿಸಿದೆ. ಎಷ್ಟು ಸೇರಿಸ್ಬೇಕು 2 ಸೇರಿಸಿದ್ರೆ 9/11 ಆಗ್ತದೆ. ಅದೇ 3 ಸೇರಿಸಿದ್ರೆ ಎಷ್ಟಾಗ್ತದೆ 5/6 ಆಗ್ತದೆ. ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಭಿನ್ನ ರಾಶಿ x/y ಆಗಿರಲಿ, x/y ಆಗಿರಲಿ ಅಂತ ಅಂದ್ಕೊಳ್ಳೋಣ. ನೋಡ್ರಿ, ಅವ್ನು ಮೊದಲಿಗೆ ಏನು ಹೇಳಿದ್ರೆ ಎಕ್ಸ್ ಏನಪ್ಪ ಅಂಶಕ್ಕೆ ಮತ್ತು ಛೇದಕ್ಕೆ ಎರಡು ಕೂಡಿಸಿದ ಕಡೆ ಎಷ್ಟಾಗ್ತದೆ 9/11. ನೋಡ್ರಿ, ಎಕ್ಸ್ ಪ್ಲಸ್ 2 ಅಂಶಕ್ಕೆ ಏನಪ್ಪ ಅಂತಂದ್ರೆ 2 ಕೂಡಿಸಿದೆವು, ಛೇದಕ್ಕೆ ಏನಪ್ಪ ಅಂತಂದ್ರೆ 2 ಕೂಡಿಸಿದೆವು, ಈಕ್ವಲ್ ಟು ಎಷ್ಟು 9/11. ನೋಡ್ರಿ ಏನಾಗ್ತದೆ, ಇದು ಇದ್ದಿದ್ದಾನೆ ಏನಪ್ಪ ಅಂತಂದ್ರೆ ಈ ಕಡೆ ಏನಪ್ಪ ಅಂತಂದ್ರೆ ಇಂಟು ಏನಪ್ಪ ಅಂತಂದ್ರೆ 11 ಏನಪ್ಪ ಅಂತಂದ್ರೆ 11 ಇಂಟು ವೈ 11y, 11 ಇಂಟು 2 ಏನಪ್ಪ ಅಂತಂದ್ರೆ 22 ಏನಪ್ಪ ಅಂತಂದ್ರೆ 9 ಇಂಟು ವೈ ಏನಪ್ಪ ಅಂದ್ರೆ ಇದು ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್. 9 ಏನಪ್ಪ ಅಂತಂದ್ರೆ ಇಂಟು ಏನಪ್ಪ ಅಂದ್ರೆ 9 18 11x ಪ್ಲಸ್ ಏನಪ್ಪ ಅಂದ್ರೆ 22 ಈಕ್ವಲ್ ಟು 9y ಪ್ಲಸ್ 18 ಆಗ್ತದೆ. 11y ಮೈನಸ್ ವೈ ಏನಪ್ಪ ಅಂದ್ರೆ ಪ್ಲಸ್ ವೈ ಇದ್ದಿದ್ದಾನೆ ಈ ಕಡೆ ಬಂದರೆ ಏನು ಮೈನಸ್ ವೈ ಆಗ್ತದೆ. ಈಕ್ವಲ್ ಟು 18ಕ್ಕೆ 18 ಅಷ್ಟೇ ಹೇಳ್ರಿ. ಏನಪ್ಪ ಅಂದ್ರೆ ಪ್ಲಸ್ 22 ಇದ್ದಿದ್ದಾನೆ ಈ ಕಡೆ ಹೋದ್ರೆ ಏನಾಗ್ತದೆ -22 ಆಗ್ತದೆ. 11 ಏನಪ್ಪ ಅಂತಂದ್ರೆ 11y ಏನಪ್ಪ ಅಂತಂದ್ರೆ ಮೈನಸ್ 4y ಇದ್ದಿದ್ದಾನೆ ಏನಪ್ಪ ಅಂದ್ರೆ 9y ಈಕ್ವಲ್ ಟು ಎಷ್ಟಾಗ್ತದೆ 22 18 ಕಳೆದ್ರೆ ಎಷ್ಟಾಗ್ತದೆ ಮೈನಸ್ ಏನಪ್ಪ ಅಂತಂದ್ರೆ 14 ಏನಪ್ಪ ಅಂತಂದ್ರೆ ಈಕ್ವೇಷನ್ 1 ಅಂತೇಳಿ ಅನ್ಕೊಳ್ರಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಅಂಶ ಮತ್ತು ಛೇದಕ್ಕೆ ಏನಪ್ಪ ಅಂತಂದ್ರೆ 3 ಸೇರಿಸಿದೆ. ಏನಪ್ಪ ಅಂಶ ಮತ್ತು ಛೇದ ಏನಾಗಿರಲಿ ಎಕ್ಸ್ ಮತ್ತು ಏನಪ್ಪ ಅಂದ್ರೆ x/y ಆಗಿರಲಿ ಅಂತ ಅನ್ಕೊಂಡಿದ್ದೀವಿ. ಎಕ್ಸ್ ಪ್ಲಸ್ 3 ಏನು ಬಂದರೆ /y ಪ್ಲಸ್ 3 = ಏನಪ್ಪ ಅಂದ್ರೆ 5/6 ಅಂತ ಅನ್ಕೊಂಡಿದ್ವಿ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 6 x ಇಂಟು ಏನಪ್ಪ ಅಂದ್ರೆ 6 18 ಅಂದ್ರೆ 5y ಪ್ಲಸ್ ಏನಪ್ಪ ಅಂದ್ರೆ 15 6 ಏನಪ್ಪ ಅಂದ್ರೆ 6x ಪ್ಲಸ್ 18 ಈಕ್ವಲ್ ಟು ಏನಾಗ್ತದೆ 15y ಪ್ಲಸ್ ಏನಪ್ಪ ಅಂತಂದ್ರೆ 15 ಆಗ್ತದೆ. ಇದು 5y ಪ್ಲಸ್ 15 ಆಗ್ತದೆ. 6x ಅಷ್ಟೇ ಇಡ್ರಿ ಏನಪ್ಪ ಅಂತಂದ್ರೆ ಪ್ಲಸ್ 5y ಇದ್ದಿಂದ ಈ ಕಡೆ ಬಂದರೆ ಏನಾಗ್ತದೆ ಮೈನಸ್ 5y ಆಗ್ತದೆ. ಈಕ್ವಲ್ ಟು ಏನಪ್ಪ ಅಂತಂದ್ರೆ 15ಕ್ಕೆ 15 ಅಷ್ಟೇ ಇಡ್ರಿ ಏನಪ್ಪ ಅಂತಂದ್ರೆ ಪ್ಲಸ್ 18 ಇದ್ದಿಂದ ಆ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ 18 ಆಗ್ತದೆ. 6x ಮೈನಸ್ 5y ಈಕ್ವಲ್ ಟು ಏನಪ್ಪ ಅಂತಂದ್ರೆ ಮೈನಸ್ 3 ಆಗ್ತದೆ. ಈಕ್ವಲ್ ಟು ಏನಪ್ಪ ಅಂದ್ರೆ ಸಮೀಕರಣ 2 ಅಂತ ಅನ್ಕೊಳ್ರಿ. ಇದು ಸಮೀಕರಣ 1, ಸಮೀಕರಣ 2 ಅಂತ ಅನ್ಕೊಳ್ಳೋಣ. ಇದು ಸಮೀಕರಣ 1, ಇದು ಸಮೀಕರಣ 2, ಸಮೀಕರಣ 1. ಇದು ಸಮೀಕರಣ 1 ಅನ್ಕೊಳ್ಳಿ, ಸಮೀಕರಣ 2 ಅಂತ ನೋಡಿ. ಏನಪ್ಪ ಅಂತಂದ್ರೆ ಸಮೀಕರಣ 2 ಏನಪ್ಪ ಅಂತಂದ್ರೆ ಸಮೀಕರಣ 1 ಏನಪ್ಪ ಅಂತಂದ್ರೆ ಬಿಡಿಸ್ಕೊಂಡಾಗ 11y 11y ಏನಪ್ಪ ಅಂತಂದ್ರೆ
-4 -4 ಅಷ್ಟೇ ಇಡ್ರಿ ಏನಪ್ಪ ಅಂದ್ರೆ -9x ಇದ್ದ 9y ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ +9y ಆಗ್ತದೆ. ಏನಪ್ಪ ಅಂತಂದ್ರೆ x ಅಷ್ಟೇ ಇಡ್ರಿ ಇಂಟು 11 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಏನಪ್ಪ ಅಂತಂದ್ರೆ ಭಾಗಾಕಾರ ಆಗ್ತದೆ. -4 + 9y / 14 ಆಗ್ತದೆ. ಏನಪ್ಪ ಅಂದ್ರೆ 11 ಆಗ್ತದೆ. ಇದು ಸಮೀಕರಣ 3 ಅಂತ ಅನ್ಕೊಂಡು ಎಕ್ಸ್ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣದಲ್ಲಿ 2ರದಾಗ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ 6 ಇಂಟು ಏನಪ್ಪ ಸಮೀಕರಣ 2 6ಕ್ಕೆ 6 ಅಷ್ಟೇ ಇಡ್ರಿ ಎಕ್ಸ್ ಜಾಗದಾಗ ಏನಪ್ಪ ಅಂತಂದ್ರೆ -4 + 9y / 11 -5 -5y = ಏನಪ್ಪ ಅಂತಂದ್ರೆ -3 3 ನೋಡ್ರಿ ಏನಾಗ್ತದೆ ಏನಪ್ಪ ಅಂತಂದ್ರೆ 6 4 24y ಮೈನಸ್ ಅಷ್ಟೇ ಇಡ್ರಿ -24 ಏನಪ್ಪ ಅಂದ್ರೆ ಪ್ಲಸ್ ಏನಪ್ಪ ಅಂತಂದ್ರೆ 6 9 54y ಏನಪ್ಪ ಅಂತಂದ್ರೆ ಎಲ್ ಸಿ ಎಮ್ ತೆಗೀರಿ ಏನಪ್ಪ ಅಂತಂದ್ರೆ 11 ಮತ್ತು ಏನಪ್ಪ ಅಂತಂದ್ರೆ 1ರ ಎಲ್ ಸಿ ಎಮ್ 55 -55y / 11 = ಏನಪ್ಪ ಅಂದ್ರೆ -3 ನೋಡ್ರಿ ಏನಪ್ಪ ಅಂತಂದ್ರೆ ಇದು 11 ಏನಪ್ಪ ಅಂತಂದ್ರೆ ಈ ಕಡೆ ಏನಪ್ಪ ಅಂದ್ರೆ ಭಾಗಾಕಾರ ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ ಗುಣಾಕಾರ ಆಗ್ತದೆ. -24 -24 ಏನಪ್ಪ ಅಂತಂದ್ರೆ 54y ಏನಪ್ಪ ಅಂತಂದ್ರೆ ಇಲ್ಲಿ 55y ಅದು ದೊಡ್ಡ ಸಂಖ್ಯೆ ಮುಂದೆ ಏನದ ಮೈನಸ್ ಅದ. ಹಾಗಾದ್ರೆ ಏನಪ್ಪ ಅಂದ್ರೆ -y ಏನಪ್ಪ ಅಂದ್ರೆ -24 -y = ಏನಪ್ಪ ಅಂತಂದ್ರೆ -33 ಆಗ್ತದೆ. ಏನಪ್ಪ ಅಂತಂದ್ರೆ -y ಇದ್ದಿದ್ದು ಅಷ್ಟೇ ಇಡ್ರಿ ಏನಪ್ಪ ಅಂದ್ರೆ ಪ್ಲಸ್ -24 ಇದ್ದಿದ್ದನ್ನು ಈ ಕಡೆ ಹೋದ್ರೆ ಏನಾಗ್ತದೆ +24 ಆಗ್ತದೆ. ಅಂದ್ರೆ -y = ಏನಪ್ಪ ಅಂತಂದ್ರೆ -33ದಾಗ +23 ತೆಗೆದ್ರೆ ಎಷ್ಟಾಗ್ತದೆ -9 ಆಗ್ತದೆ. ಅಂದ್ರೆ ಇದು ಮೈನಸ್ ಈ ಮೈನಸ್ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದೆ. 9 = ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ y = ಎಷ್ಟು ಬಂತು 9 ಬಂತು. y = ಎಷ್ಟು ಬಂದದ y = ಏನಪ್ಪ ಅಂತಂದ್ರೆ 9 ಬಂದ. ಈ ಸಮೀಕರಣವನ್ನು ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಏನಪ್ಪ ಅಂತಂದ್ರೆ ಸಮೀಕರಣ 3ರದಾಗ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ ಎಷ್ಟು ಬಂದದ ನೋಡ್ರಿ ಸಮೀಕರಣ 3ರದಾಗ ಆದೇಶಿಸಿದಾಗ x = ಏನಪ್ಪ ಅಂದ್ರೆ -4 + 9 ಇಂಟು ಏನಪ್ಪ ಅಂತಂದ್ರೆ y ಅಂದ್ರೆ ಎಷ್ಟು ಬಂದದ 9 9 ಡಿವೈಡೆಡ್ ಬೈ 9 11ಕ್ಕೆ 11 ಏನಪ್ಪ ಅಂತಂದ್ರೆ -4 9 ಎಷ್ಟು 81 ಡಿವೈಡೆಡ್ ಬೈ 11 81ರದಾಗ 4 ಕಳೆದ್ರೆ ಎಷ್ಟು 77 77 ಡಿವೈಡೆಡ್ ಬೈ 11 ಅಂದರೆ 11 1 11 11 7 77 ಏನಪ್ಪ ಅಂತಂದ್ರೆ ಇವು x = ಎಷ್ಟು ಬಂದದ x = 7 x = 7 ಏನಪ್ಪ ಅಂತಂದ್ರೆ y = ಎಷ್ಟು ಬಂದದ 9 ಬಂದದ. ನೋಡ್ರಿ ಏನಪ್ಪ ಅಂತಂದ್ರೆ ಎಕ್ಸ್ ನಾವು ಏನಪ್ಪ ಅಂತಂದ್ರೆ ಭಿನ್ನರಾಶಿ ಯಾವುದು ಏನಂತ ತಿಳ್ಕೊಂಡಿದ್ವಿ x ಮತ್ತು x ಡಿವೈಡೆಡ್ ಬೈ y ಅಂತ ತಿಳ್ಕೊಂಡ್ರಿ. x ಎಷ್ಟು ಬಂದದ 7 ಬಂದದ ಏನಪ್ಪ ಅಂತಂದ್ರೆ y ಎಷ್ಟು ಬಂದದ 9 ಬಂದದ. ಇಷ್ಟು ಏನಪ್ಪ ಅಂತಂದ್ರೆ ಈ ರೀತಿಯಾದಂಥ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಈ ರೀತಿಯಾಗಿ ಬಿಡಿಸ್ಬೇಕಾಗ್ತದೆ. ಈ ರೀತಿ ಏನಪ್ಪ ಅಂದ್ರೆ ಬಿಡಿಸ್ಬೇಕಾಗ್ತದೆ. ನೋಡಿ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ನೋಡ್ರಿ 5 ವರ್ಷಗಳ ಬಳಿಕ ಏನಪ್ಪ ಅಂತಂದ್ರೆ ಜೇಕಬ್ಬರ ವಯಸ್ಸು ಏನಪ್ಪ ಅಂದ್ರೆ ಅವರ ಮಗನ ವಯಸ್ಸಿನ 3ರಷ್ಟಾಗಿದೆ. ಏನಪ್ಪ ಅಂತಂದ್ರೆ ಎಷ್ಟರಷ್ಟಿದೆ 3ರಷ್ಟಿದೆ. 5 ವರ್ಷಗಳ ಹಿಂದೆ ಏನಪ್ಪ ಅಂತಂದ್ರೆ ಜೇಕಬ್ಬರ ವಯಸ್ಸು ಏನಪ್ಪ ಅಂತಂದ್ರೆ ಅವರ ಮಗನ ವಯಸ್ಸಿನ 7ರಷ್ಟು ಇದೆ. ಅವರಿಬ್ಬರ ಈಗಿನ ವಯಸ್ಸನ್ನು ಏನಪ್ಪ ಅಂತಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದರೆ ಜೇಕಬ್ಬನ ವಯಸ್ಸು ಏನಪ್ಪ ಅಂತಂದ್ರೆ x ಆಗಿರಲಿ ಅವರ ಮಗನ ವಯಸ್ಸು y ಆಗಿರಲಿ ಎಂದು ಅಂದುಕೊಳ್ಳೋಣ. ಏನಪ್ಪ ಅಂದ್ರೆ 5 ವರ್ಷಗಳ ಬಳಿಕ ಏನಪ್ಪ ಅಂದ್ರೆ ಬಳಿಕ ಅಂದ ಕಡೆ ಏನಪ್ಪ ಅಂತಂದ್ರೆ ಅವನಿಗೂ 5 ವರ್ಷ ಕೂಡಿಸ್ಬೇಕು ಅವ್ರ ಮಗನಿಗೂ 5 ವರ್ಷ ಕೂಡಿಸ್ಬೇಕು. x + 5y ಏನಪ್ಪ ಅಂತಂದ್ರೆ x + 5 ಏನಪ್ಪ ಅಂತಂದ್ರೆ ಅವ ಎಷ್ಟು ಪಟ್ಟು ಹೆಚ್ಚಾಗ್ಯಾನ ಅಂತ ಹೇಳ್ಯಾರ 3 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಯಾರ. ಎಷ್ಟು ಪಟ್ಟ 3 ಪಟ್ಟು ಹೆಚ್ಚಾಗಿದೆ ಅಂತ ಕೇಳಿದಾನೆ. 3 ಪಟ್ಟು ಹೆಚ್ಚಾಗಿದೆ ಅದೇನಪ್ಪ ಅಂತಂದ್ರೆ ಅವರ ಮಗ ಏನಪ್ಪ ಅಂತಂದ್ರೆ ಅವ್ರ ಮಗನ ವಯಸ್ಸು ಎಷ್ಟದ x ಏನಪ್ಪ ಅಂದ್ರೆ y + 5 ಅದೇನಪ್ಪ ಅಂತಂದ್ರೆ ಇಕ್ವೇಷನನ್ನು ಬಿಡಿಸ್ರಿ. x + 5 ಏನಪ್ಪ ಅಂತಂದ್ರೆ x + 5 ಏನಪ್ಪ ಅಂತಂದ್ರೆ 3 × y 3y ಪ್ಲಸ್ ಏನಪ್ಪ ಅಂತಂದ್ರೆ 3 5 ಎಷ್ಟು 15y ಆಗ್ತದೆ. ನೋಡಿರಿ ಎಕ್ಸ್ಗೆ ಎಕ್ಸ್ ಅಷ್ಟೇ ಇಡ್ರಿ ಏನಪ್ಪ ಅಂದ್ರೆ +3y ಇದ್ದಿದ್ದನ್ನು ಈ ಕಡೆ ಬಂದರೆ ಏನಾಗ್ತದೆ -3y ಆಗ್ತದೆ. ಇಂಟು ಏನಪ್ಪ ಅಂದ್ರೆ +5 ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ -5 ಆಗ್ತದೆ. 15ರದಾಗ ಏನಪ್ಪ ಅಂತಂದ್ರೆ 5ಅನ್ನು ಕಳೆದ್ರೆ ಕೆಳಗೆ ಎಷ್ಟಾಗ್ತದೆ 10. ಇದು ಇಕ್ವೇಷನ್ 1 ಅಂತೇಳಿ ಅನ್ಕೊಳ್ಳೋಣ. ಇದು ಇಕ್ವೇಷನ್ 1 ಅಂತ ಅನ್ಕೊಳ್ಳೋಣ. ಇದು ಇಕ್ವೇಷನ್ 1 ಅಂತ ತಿಳ್ಕೊಂಡು ಅದೇ ರೀತಿದಾಗ ಏನಪ್ಪ ಅಂತಂದ್ರೆ ಇನ್ನೊಂದು ಇಕ್ವೇಷನನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ 5 ವರ್ಷಗಳ ಬುಡಕ್ಕೆ 5 ವರ್ಷಗಳ ನಂತರ ಜೇಕಬ್ಬನ ವಯಸ್ಸು ಅವನ ವಯಸ್ಸಿನಕ್ಕಿಂತ ಎಷ್ಟು ಹೆಚ್ಚಾಗ್ಯದಪ್ಪ ಅಂದ್ರೆ 7 ಪಟ್ಟು ಹೆಚ್ಚಾಗಿದೆ ಅಂತ ಅನ್ಕೋತಾನೆ. ನೋಡಿರಿ x ಹಿಂದೆ ಅದರ ವಯಸ್ಸಿನ ಹಿಂದೆ ಅಂತ ಕೇಳಿದ್ದಾರೆ. ಮುಂದೆ ಅಂದಲ್ಲ 5 ವರ್ಷಗಳ ಹಿಂದೆ ಅಂತ ಕೇಳಿದ್ದಾರೆ. x - 5 = ಏನಪ್ಪ ಅಂತಂದ್ರೆ 7y ಏನಪ್ಪ ಅಂತಂದ್ರೆ 7 ಪಟ್ಟು ಹೆಚ್ಚಾಗಿದೆ ಏನಪ್ಪ ಅಂದ್ರೆ y - 5. ನೋಡಿರಿ ಏನಪ್ಪ ಅಂತಂದ್ರೆ ಇಕ್ವೇಷನನ್ನು x - y ಏನಪ್ಪ ಅಂತಂದ್ರೆ 7 × y ಏನಪ್ಪ ಅಂತಂದ್ರೆ 7y ಏನಪ್ಪ ಅಂದ್ರೆ ಮೈನಸ್ 7 5 ಎಷ್ಟು ಆಗ್ತದೆ ಅಂದ್ರೆ 35 ಆಗ್ತದೆ. = ಏನಪ್ಪ ಅಂದ್ರೆ x
ಮೈನಸ್ ಏನಪ್ಪ ಅಂದ್ರೆ +7 ಇದ್ದಿದ್ದನ್ನು ಈ ಕಡೆ ಬಂದರೆ ಏನಾಗ್ತದೆ -7y ಆಗ್ತದೆ. +5 ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ ಏನಪ್ಪ ಅಂದ್ರೆ -5 ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ +5 ಆಗ್ತದೆ. ಏನಪ್ಪ ಅಂತಂದ್ರೆ -35ದಾಗ +5 ಕಳೆದ್ರೆ ಎಷ್ಟು ಆಗ್ತದೆ -30 ಆಗ್ತದೆ. ಇದು ಇಕ್ವೇಷನ್ 2 ಅಂತ ಅನ್ಕೊಳ್ಳೋಣ. ನೋಡಿ ಇದು ಇಕ್ವೇಷನ್ 1 ಇಕ್ವೇಷನ್ 2 ಅನ್ನೋದು ಅನ್ಕೊಂಡಿವಿ. ಏನಪ್ಪ ಅಂದ್ರೆ ಇಕ್ವೇಷನ್ 1 ಏನಪ್ಪ ಅಂತ ತೆಗೆದುಕೊಂಡು ಏನಪ್ಪ ಅಂತಂದ್ರೆ x ಇದ್ದಿದ್ದನ್ನು x ಅಷ್ಟೇ ಇಡ್ರಿ, ಪ್ಲಸ್ ಏನಪ್ಪ ಅಂತಂದ್ರೆ -3y ಇದ್ದಿದ್ದನ್ನು ಆ ಕಡೆ ಹೋಗಿದ್ರೆ ಏನಾಗ್ತದೆ +3y ಆಗ್ತದೆ. x = ಎಷ್ಟು ಬಂದದ ನೋಡಿರಿ, x = ಎಷ್ಟು ಬಂದದ ಅಂದ ಕಡೆಗೆ ನೋಡ್ರಿ ಏನಪ್ಪ ಅಂದ್ರೆ x = 10 + 3y ಬಂದದ್ದು. 10 + 3y ಬಂದದ ಅಂದ ಕಡೆ ಎಕ್ಸ್ನ ಬೆಲೆಯನ್ನು ಏನಪ್ಪ ಅಂದ್ರೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಎಕ್ಸ್ರ ಬೆಲೆ ಏನಪ್ಪ ಅಂತಂದ್ರೆ x ಜಾಗದಾಗ ಏನಪ್ಪ ಅಂದ್ರೆ 10 + 3y ಅನ್ನು ತುಂಬಬೇಕು. ಏನಪ್ಪ ಅಂತಂದ್ರೆ x ಜಾಗದಾಗ ಎಷ್ಟು ತುಂಬಬೇಕು 10 + 3y ಮೈನಸ್ 7y 7y = ಏನಪ್ಪ ಅಂದ್ರೆ -30 -30 ಏನಪ್ಪ ಅಂದ್ರೆ 10 + 10 ಏನಪ್ಪ ಅಂತಂದ್ರೆ -7y ಪ್ಲಸ್ ಏನಪ್ಪ ಅಂತಂದ್ರೆ 7y ಏನಪ್ಪ ಅಂತಂದ್ರೆ -7y + 3y ಇದ್ದಿದ್ದಾನೆ ಏನಪ್ಪ ಅಂದ್ರೆ ಪ್ಲಸ್ ಏನಪ್ಪ ಅಂದ್ರೆ -4y ಆಗ್ತದೆ. 10 × 10 ಏನಪ್ಪ ಅಂದ್ರೆ =30 =30 -4y -4y ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ +10 ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಪ್ಪ -10 ಆಗ್ತದೆ. -4y = ಏನಪ್ಪ ಅಂತಂದ್ರೆ -10 -30 ಎಷ್ಟಾಗ್ತದೆ -40 ಆಗ್ತದೆ. ಏನಪ್ಪ ಅಂತಂದ್ರೆ ಈ ಮೈನಸ್ ಕ್ಯಾನ್ಸಲ್ ಆಗ್ತದೆ. ಏನಪ್ಪ ಅಂತ 4 1 4 10 ಏನಪ್ಪ ಅಂತಂದ್ರೆ y = ಎಷ್ಟು ಬಂತು ಏನಪ್ಪ ಅಂತಂದ್ರೆ 10 ಬಂತು. y = ಎಷ್ಟು ಬಂತು 10 ಬಂತು. y = 10 ಬಂದದ. y = 10 ಬಂದದ ಅಂದ ಕಡೆ ಆ y ವ್ಯಾಲ್ಯೂವನ್ನು ಏನಪ್ಪ ಅಂದ್ರೆ ಸಮೀಕರಣ 3ರಲ್ಲಿ ಏನಪ್ಪ ಅಂತಂದ್ರೆ ಆದೇಶಿಸಿದಾಗ y = ಏನಪ್ಪ ಅಂದ್ರೆ x = x ಅಷ್ಟೇ ಇಡ್ರಿ, 10 × 10 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ ಪ್ಲಸ್ ಅಷ್ಟೇ ಇಡ್ರಿ, 3 × 3 ಅಷ್ಟೇ ಇಡ್ರಿ. ಏನಪ್ಪ ಅಂತಂದ್ರೆ y ಜಾಗದಾಗ ಎಷ್ಟು ತುಂಬ್ತೀರಿ 10 ತುಂಬ್ತೀರಿ. ಏನಪ್ಪ ಅಂತಂದ್ರೆ 10 + 3 × 10 ಎಷ್ಟಾಗ್ತದೆ 30 ಆಗ್ತದೆ. 10 + 30 ಎಷ್ಟಾಗ್ತದೆ 40 ಆಗ್ತದೆ. ಅಂದ್ರೆ ಎಕ್ಸರ ವಯಸ್ಸು x = ಎಷ್ಟು ಬಂದದ ಏನಪ್ಪ ಅಂತಂದ್ರೆ 40 ಬಂದದ. x = ಎಷ್ಟು ಬಂತು 40 ಬತ್ತು. ಹಾಗಾದ್ರೆ y = ಎಷ್ಟು ಬಂದದ 10 ಬಂದದ. ನಾವು x = ಎಷ್ಟು ತಿಳ್ಕೊಂಡಿದ್ದೀವಿ, x ಅಂದ್ರೆ ಏನಪ್ಪ ಅಂತಂದ್ರೆ ಜೇಕಪ್ಪನ ವಯಸ್ಸು ಅಂತ ತಿಳ್ಕೊಂಡಿದ್ದೀವಿ. x = 40. ಅದೇ ಮಗನ ವಯಸ್ಸು y ಅಂತ ತಿಳ್ಕೊಂಡಿದ್ದೀವಿ. y = ಎಷ್ಟು ಬಂದದ 10 ಬಂದದ. ಅವರ ಮಗನ ವಯಸ್ಸು ಎಷ್ಟದ 10 ಅದ. ತಂದೆ ಏನಪ್ಪ ಅಂದ್ರೆ ಜೇಕಪ್ಪನ ವಯಸ್ಸು ಎಷ್ಟದ 40 ಅದ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಗಳನ್ನು ಮುಗಿದಿವೆ. ಓಕೆ, ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಏನಪ್ಪ ಅಂತಂದರೆ ವಿಡಿಯೋ ಲೈಕ್ ಏನಪ್ಪ ಅಂತಂದ್ರೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ. ಹಾಗೆ ಏನಪ್ಪ ಅಂತಂದ್ರೆ ನಿಮಗೆ SSLC ಫ್ರೆಂಡ್ಸ್ಗೂ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಶೇರ್ ಮಾಡಿರಿ. ಏನಪ್ಪ ಅಂತಂದ್ರೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಅನ್ಕೋತೀನಿ. ಏನಪ್ಪ ಅಂತಂದ್ರೆ ಸರಿಯಾಗಿ ಏನಪ್ಪ ಅಂತಂದ್ರೆ ಅಭ್ಯಾಸ ಮಾಡಿರಿ. ಏನಾದರೂ ಏನಪ್ಪ ಅಂತಂದ್ರೆ ನಿಮಗೆ ತಿಳಿಲಿಲ್ಲ ಅಂದ್ರೆ ಪ್ರಶ್ನೆಗಳನ್ನು ಏನಪ್ಪ ಅಂತಂದ್ರೆ ಈ ನಂಬರ್ಗೆ ಏನಪ್ಪ ಅಂತಂದ್ರೆ 843-148-148-9 ಈ ನಂಬರ್ಗೆ ಏನಪ್ಪ ಅಂತಂದ್ರೆ ವಾಟ್ಸಪ್ ಮಾಡಿರಿ. ಏನಪ್ಪ ಅಂತಂದ್ರೆ ನಿಮ್ಮ ಸಮಸ್ಯೆಗಳನ್ನು ಏನಪ್ಪ ಅಂತಂದ್ರೆ ನಾವು ಬಿಡಿಸಿ ಕಳಿಸ್ತೀನಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಏನಪ್ಪ ಅಂತಂದ್ರೆ ಏನೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಬೇಕಾದರೆ ಏನಪ್ಪ ಅಂತಂದ್ರೆ ಈ ಪಾಠದ ಮ್ಯಾಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ತಿಳಿದಿಲ್ಲ ಆತ ಅನ್ನೋದಾದರೆ ಈ ವಾಟ್ಸಪ್ ನಂಬರ್ಗೆ ಏನಪ್ಪ ಅಂತಂದ್ರೆ ನೀವು ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಹಾಕಿರಿ. ನಾ ಬಿಡಿಸಿ ಏನಪ್ಪ ಅಂತಂದ್ರೆ ನಿಮಗೆ ಕಳಿಸ್ತಾ ಇರ್ತೀವಿ. ಓಕೆ, ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.